ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಕೂಡ ಇವತ್ತಿನ ಭಾಗವತಂ ಅಧ್ಯಯನಕ್ಕೆ, ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಇವತ್ತಿನ ಅಧ್ಯಯನದಲ್ಲಿ ನಾವು ಮೊದಲನೆಯ ಸ್ಕಂದದ 3ನೇ ಅಧ್ಯಾಯವನ್ನ ನೋಡ್ಲಿಕ್ಕಿದ್ದೇವೆ. ಈ ಅಧ್ಯಾಯದ ಹೆಸರು ಸಕಲಾವತಾರಗಳಿಗೆ ಆದಿಮೂಲನಾದ ಶ್ರೀಕೃಷ್ಣ. ಶ್ರೀಕೃಷ್ಣನು ಹೇಗೆ ಎಲ್ಲ ಅವತಾರಗಳಿಗೂ ಕೂಡ ಆದಿಮೂಲನಾಗಿದ್ದಾನೆ, ಆದ್ದರಿಂದ ಅವನ ಹೆಸರು ಅವತಾರಿ. ಶ್ರೀಕೃಷ್ಣನು ತಾನೇ ಸ್ವತಃ ಬರುವಂತಹದ್ದು ಮತ್ತು ಇತರ ಎಲ್ಲ ಅವತಾರಗಳು ಶ್ರೀಕೃಷ್ಣನಿಂದ ಬರುವಂತಹದ್ದು. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ ಹಾಗೆ ದೀಪಾರ್ಚಿರೇವ ಹಿ ದಶಾಂತರಮಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತಾದೃಗೇವ ಹಿಚ ವಿಷ್ಣು ತಯಾ ವಿಭಾತಿ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಹೇಗೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುತ್ತೇವೋ ಹಾಗೆ ಆ ಭಗವಂತ ಮೂಲ ರೂಪದಲ್ಲಿ ಶ್ರೀಕೃಷ್ಣನಾಗಿ ಇರ್ತಾನೆ. ಆತನಿಂದ ಅನೇಕ ಅವತಾರಗಳು ಬರುವಂತಹದ್ದು. 2ನೇ ಅಧ್ಯಾಯದ ಕೊನೆಗೆ ಇಲ್ಲಿ ಸೂತ ಗೋಸ್ವಾಮಿಗಳು ಪುರುಷಾವತಾರದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಋಷಿಗಳು ಕೇಳಿದಂತಹ 4ನೆಯ ಪ್ರಶ್ನೆಗೆ ಉತ್ತರವಾಗಿ ಅವರು ಪುರುಷಾವತಾರದ ಕುರಿತಾಗಿ ತಿಳಿಸಿ ಹೇಳಿದ್ದಾರೆ. ಈಗ ಅಲ್ಲಿಂದಲೇ ಇಲ್ಲಿ ಮಾತನ್ನ ಮುಂದುವರಿಸುವಂತಹದ್ದು. ಪುರುಷಾವತಾರಗಳು ಯಾವ ರೀತಿಯಾಗಿ, ಅಂದ್ರೆ 3 ಪುರುಷಾವತಾರಗಳು ಯಾವುದು ಮತ್ತು ಆ ಒಂದು ಪುರುಷಾವತಾರದಲ್ಲಿ ಭಗವಂತನು ನಡೆಸುವಂತಹ ಬೇರೆ ಬೇರೆ ಚಟುವಟಿಕೆಗಳು ಯಾವುದು ಅನ್ನೋದನ್ನ ನಾವು ಇವತ್ತಿನ ಅಧ್ಯಯನದಲ್ಲಿ ನೋಡ್ಲಿಕ್ಕಿದ್ದೇವೆ. ಇಸ್ಕಾನ್ ಸಂಸ್ಥೆ ಮತ್ತು ಆಧ್ಯಾತ್ಮಿಕ ವಿಚಾರ ಎರಡು ಕೂಡ ಸಹಭಾಗಿತ್ವದಲ್ಲಿ ನಡೆಸ್ತಾ ಇರುವಂತಹ ಶ್ರೀಮದ್ ಭಾಗವತಂ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ನಡೆಸ್ತಾ ಇರುವಂತಹ ಈ ತರಗತಿ ಶ್ರೀಲ ಪ್ರಭುಪಾದರು ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರು ನೀಡಿರುವಂತಹ ಬೋಧನೆಗಳ ಆಧಾರದ ಮೇಲೆ ಇರುವಂತಹದ್ದು. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಇದರಲ್ಲಿ ತಾವು ಅನೇಕ ಸೇವೆಗಳನ್ನ ಪಡೆಯಬಹುದು. ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ 18 ದಿನಗಳ ಭಗವದ್ಗೀತಾ ತರಗತಿಯು ಪ್ರಾರಂಭವಾಗ್ತದೆ. ಅದಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ತಾವು ತಮ್ಮ ಬಂಧು ಮಿತ್ರರೆಲ್ಲರಿಗೂ ಕೂಡ ಇತರ ವಿಚಾರವಾಗಿ ತಿಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀಮದ್ ಭಾಗವತದ ಪುಸ್ತಕ ತಮ್ಮ ಮನೆಯಲ್ಲಿ ಇಲ್ಲದೆ ಇದ್ರೆ ಈ ಒಂದು ವೆಬ್ಸೈಟ್ನ ಮುಖಾಂತರ ತಾವು ಪಡೆದುಕೊಳ್ಳಬಹುದು. ಕನ್ನಡ, ಇಂಗ್ಲಿಷ್ ಮತ್ತು ಇತರ ಅನೇಕ ಭಾಷೆಗಳಲ್ಲಿ ಇದು ಲಭ್ಯ ಇದೆ. ನಾರದ ಪಂಚರಾತ್ರದಲ್ಲಿ ಮತ್ತು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ವಿಷ್ಣುಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನಿ ಅಥೋ ವಿದುಹು ಏಕಂ ತು ಮಹತಾ ಸೃಷ್ಟ ದ್ವಿತೀಯಂ ತು ಅಂಡ ಸಂಸ್ಥಿತಂ.
ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ಇಲ್ಲಿ ಆ ಭಗವಂತನ 3 ಪುರುಷಾವತಾರಗಳನ್ನ ಹೇಳ್ತಾರೆ. ಏಕಂತು ಮಹತಃ ಸೃಷ್ಟ ವಿಷ್ಣುಸ್ತು ತ್ರೀಣಿ ರೂಪಾಣಿ, 3 ರೂಪಗಳಲ್ಲಿ ಭಗವಂತನು ವಿಸ್ತರಿಸ್ತಾನೆ. ಪುರುಷಾಖ್ಯಾನಿ, ಅವನನ್ನ 3 ಪುರುಷಾವತಾರಗಳು ಅಂತ ಹೇಳಿ ಕರೀತಾರೆ. ಕಾರಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು. ಏಕಂತು ಮಹತಃ ಸೃಷ್ಟ, ಮೊದಲನೇ ಅವರು ಅಂದ್ರೆ ಕಾರಣೋದಕಶಾಹಿ ವಿಷ್ಣು ಸೃಷ್ಟಿ ಮಾಡುವಂತಹದ್ದು ಮಹತ್ತತ್ವವನ್ನ ಅಥವಾ ಆ ಒಂದು ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡುವಂಥದ್ದು. ದ್ವಿತೀಯಂತು ಅಂಡ ಸಂಸ್ಥಿತ, ಎರಡನೆಯದಾಗಿ ಗರ್ಭೋದಕಶಾಹಿ ವಿಷ್ಣುವಾಗಿ ಆತನು ಆ ಒಂದು ಬ್ರಹ್ಮಾಂಡದಲ್ಲಿ, ಅಂಡ ಅಂತ ಹೇಳಿದ್ರೆ ಬ್ರಹ್ಮಾಂಡ, ಆ ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡಿ ಅಲ್ಲಿ ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸುವಂತಹದ್ದು. ತೃತೀಯಂ ಸರ್ವಭೂತಸ್ಥಂ, ಮೂರನೆಯದಾಗಿ ಆ ಒಂದು ಕ್ಷೀರೋದಕಶಾಹಿ ವಿಷ್ಣುವು ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮ ರೂಪಿಯಾಗಿ ಇರ್ತಾನೆ. ಹಾಗಾಗಿ ಸರ್ವಭೂತಸ್ಥಂ ತಾನಿ ಜ್ಞಾತೋ ವಿಮುಚ್ಯತೆ. ಈ ರೀತಿ ಭಗವಂತನ 3 ಪುರುಷಾವತಾರಗಳನ್ನ ಇಲ್ಲಿ ನಮಗೆ ತಿಳಿಸಿ ಹೇಳಿದ್ದಾರೆ. ಮೊದಲನೇದಾಗಿ ಬರುವಂತಹದ್ದು ಕಾರಣೋದಕಶಾಹಿ ವಿಷ್ಣು. ಆತನ ಇಲ್ಲಿ ನಾವು ಕಾಣಬಹುದು ಚಿತ್ರದಲ್ಲಿ ಆ ಭಗವಂತನ ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡಗಳು ಹೊರಗೆ ಬರ್ತಾ ಇರುವುದನ್ನು ನಾವು ಕಾಣಬಹುದು. ಇದಕ್ಕೆ ಈ ಶ್ರೀಮದ್ ಭಾಗವತದ 3ನೇ ಅಧ್ಯಾಯದ 1ನೇ ಶ್ಲೋಕವು ಇದನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದೆ. ಪುಸ್ತಕ ಇದ್ದವರು ದಯವಿಟ್ಟು ಎಲ್ಲರೂ ತೆರೆದಿಟ್ಕೊಳ್ಳಿ, ನಿಮಗೆ ಇದನ್ನ ಓದ್ಲಿಕ್ಕೆ, ಅನುವಾದವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭವಾಗ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ತೃತೀಯೋಧ್ಯಾಯಃ. ಸೂತ ಉವಾಚ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶ ಕಲಮದೌ ಲೋಕಸಿಸೃಕ್ಷಯ. ಸೂತ ಮುನಿಗಳು ಹೇಳಿದರು, ಸೃಷ್ಟಿಯ ಆರಂಭದಲ್ಲಿ ಭಗವಂತನು ಮೊದಲು ತನ್ನನ್ನು ವಿಶ್ವರೂಪದ ಪುರುಷಾವತಾರವಾಗಿ ವಿಸ್ತರಿಸಿಕೊಂಡನು. ಅಲ್ಲದೆ ಭೌತಿಕ ಸೃಷ್ಟಿಗೆ ಅಗತ್ಯವಾದ ಎಲ್ಲ ದ್ರವ್ಯಗಳನ್ನು ವ್ಯಕ್ತಪಡಿಸಿದನು. ಹೀಗೆ ಭೌತಿಕ ಕ್ರಿಯೆಯ 16 ಮೂಲಭೂತ ದ್ರವ್ಯಗಳು ಮೊದಲು ಸೃಷ್ಟಿಯಾದವು. ಭೌತಿಕ ಜಗತ್ತಿನ ಸೃಷ್ಟಿಯು ಈ ಕ್ರಿಯೆಯ ಉದ್ದೇಶವಾಗಿತ್ತು. ಇಲ್ಲಿ ಮೊದಲು ಅಂದ್ರೆ ಸೃಷ್ಟಿಯ ಪ್ರಾರಂಭ, ಇದನ್ನ ಸರ್ಗ ಅಂತ ಹೇಳಿ ಕರೀತಾರೆ. ಆ ಭಗವಂತನಿಂದಲೇ ಪ್ರಾರಂಭ ಆಗುವಂತಹದ್ದು ಕಾರಣೋದಕಶಾಹಿ ವಿಷ್ಣುವಿನ ರೂಪದಲ್ಲಿ. ಶ್ರೀಕೃಷ್ಣನು ಮೊದಲು ತನ್ನನ್ನು ತಾನು ಬಲರಾಮನಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ನಂತರ ಬಲರಾಮನಿಂದ 4 ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಹೀಗೆ 4 ವಿಷ್ಣುವಿನ ವಿಸ್ತರಣೆಗಳು ಬರ್ತವೆ. ಹಾಗೆ ಸಂಕರ್ಷಣನಿಂದ ನಾರಾಯಣನ ವಿಸ್ತರಣೆಯಾಗ್ತದೆ. ನಾರಾಯಣನಿಂದ ಮತ್ತೆ 2ನೆಯ ಬಾರಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತೇಳಿ ಅವರ ವಿಸ್ತರಣೆ ಆಗ್ತದೆ. ಅದರಲ್ಲಿ 2ನೆಯ ಸಂಕರ್ಷಣ ಯಾರಿದ್ದಾರೆ ಅವರಿಂದ ಕಾರಣೋದಕಶಾಹಿ ವಿಷ್ಣುವು ವಿಸ್ತರಣೆಗೊಳ್ಳುವಂತಹದ್ದು. ಹೀಗೆ ಈ ಒಂದು ವಿಸ್ತರಣೆಯ ಮುಖಾಂತರ ಭಗವಂತನು ಈ ಭೌತಿಕ ಪ್ರಪಂಚದಲ್ಲಿ ಸೃಷ್ಟಿ ಕಾರ್ಯ ನಡೆಯುವಂತೆ ಮಾಡ್ತಾನೆ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ರೀತಿಯಾದಂತಹ ಸೃಷ್ಟಿ ಮತ್ತೆ ನಾಶಗಳು ಇರುವುದಿಲ್ಲ. ಅದು ಅಲ್ಲಿ ಎಲ್ಲರೂ ಕೂಡ ಶಾಶ್ವತವಾಗಿ ಇರುವಂತಹವರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವ ನ ಭವಿಷ್ಯಾಮ ಸರ್ವೇ ವಯಮತಪರಿ. ಯಾರಿಗೂ ನಾಶವಿಲ್ಲ. ಇಲ್ಲಿ ನೆರೆದ ಎಲ್ಲರೂ ಕೂಡ ಶಾಶ್ವತವಾಗಿ ಇರುವಂತಹವರು, ಅಂದ್ರೆ ಭಗವಂತ ಆತ್ಮನ ಬಗ್ಗೆ ಹೇಳುವಂತಹದ್ದು. ಆದ್ರೆ ಹುಟ್ಟು ಸಾವುಗಳು ಬರುವಂತದ್ದು ಈ ಭೌತಿಕ ಪ್ರಪಂಚದಲ್ಲಿ ಮಾತ್ರ. ಯಾಕಂದ್ರೆ ಇಲ್ಲಿ ಯಾರು ಹುಟ್ಟುತ್ತಾರೋ ಅವರು ಸಾಯಲೇಬೇಕು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹುಟ್ಟು ಅನ್ನುವಂಥದ್ದಿಲ್ಲ. ಹಾಗಾಗಿ ಅಲ್ಲಿ ಸಾವು ಅನ್ನುವಂಥದ್ದು ಕೂಡ ಇರುವುದಿಲ್ಲ. ಇಡೀ ಒಂದು ಆಧ್ಯಾತ್ಮಿಕ ಆಕಾಶದಲ್ಲಿ ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಒಂದು ಸಣ್ಣ ಭಾಗ ಮಾತ್ರ. ಹೇಗೆ ಮಳೆಗಾಲದಲ್ಲಿ ಒಂದು ಮೋಡವು ಆಕಾಶದ ಒಂದು ಸಣ್ಣ ಭಾಗವನ್ನ ಮಾತ್ರ ಅದು ಮುಚ್ಚಿಬಿಡ್ತದೆ, ಸಂಪೂರ್ಣ ಆಕಾಶವನ್ನ ಒಂದೇ ಸಲಕ್ಕೆ ಮುಚ್ಚಲಿಕ್ಕೆ ಆ ಮೋಡಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಈ ಮಹತ್ತತ್ವ ಅನ್ನುವಂಥದ್ದು ಒಂದು ಮೋಡ ಇದ್ದ ಹಾಗೆ, ಅದು ಈ ಆಧ್ಯಾತ್ಮಿಕ ಆಕಾಶದ ಒಂದು ಮೂಲೆಯಲ್ಲಿ ಇರುವಂತಹದ್ದು. ಆ ಮೂಲಕ ಸೃಷ್ಟಿಯು ಪ್ರಾರಂಭ ಆಗುವಂತೆ ಮಾಡುವಂತದ್ದು ಈ ಕಾರಣೋದಕಶಾಹಿ ವಿಷ್ಣು ಆಗಿದ್ದಾರೆ. ಯಾವುದೆಲ್ಲ ಈ ವಸ್ತುಗಳು ಅಂದ್ರೆ ಸೃಷ್ಟಿಗೆ ಬೇಕಾದಂತಹ ಮಹತ್ತತ್ವದಲ್ಲಿ ಇರುವಂತಹ ವಸ್ತುಗಳು ಯಾವುದು ಅನ್ನೋದನ್ನ ಈಗ ನಾವು ನೋಡೋಣ.
ಮೊದಲನೇದಾಗಿ ಪಂಚಮಹಾಭೂತಗಳನ್ನ ಇಲ್ಲಿ ತಿಳಿಸಿದ್ದಾರೆ. ಮೊದಲನೇದಾಗಿ ಪಂಚಮಹಾಭೂತಗಳು ಅಂದ್ರೆ ಆಕಾಶ, ವಾಯು, ಅಗ್ನಿ, ನೀರು, ಮಣ್ಣು, ಅಥವಾ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅಂತೇಳಿ ಹೇಳ್ತೇವೆ. ಇದು ಇದನ್ನ ಪಂಚಮಹಾಭೂತಗಳು ಅಥವಾ ನಮ್ಮ ಶರೀರವು ಸೃಷ್ಟಿಯಾಗಿರುವಂತದ್ದು ಈ ಪಂಚಮಹಾಭೂತಗಳಿಂದ. ಈ ಪಂಚಮಹಾಭೂತಗಳಿಂದ 5 ಪಂಚ ತನ್ಮಾತ್ರೆಗಳು ಬರ್ತವೆ. ಅವುಗಳು ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಅಂತ ಹೇಳ್ತೇವೆ. ಈ 5 ಪಂಚ ತನ್ಮಾತ್ರೆಗಳು ಮತ್ತು ಪಂಚಮಹಾಭೂತಗಳ ನಡುವೆ ಒಂದು ವಿಶಿಷ್ಟವಾದಂತಹ ಸಂಬಂಧ ಇದೆ. ಅದೇನು ಅಂತ ಹೇಳಿದ್ರೆ, ನಾವು ಆಕಾಶವನ್ನ ಶಬ್ದದಿಂದ ಗುರುತಿಸ್ತೇವೆ, ಅಥವಾ ಆಕಾಶವನ್ನ ತಿಳಿಬೇಕು ಅಂತ ಹೇಳಿದ್ರೆ ಅದು ತರಂಗಗಳ ಮೂಲಕ ಅಥವಾ ಶಬ್ದದ ಮೂಲಕ. ವಾಯುವಿನ ಗುಣ ಸ್ಪರ್ಶ, ಮತ್ತು ವಾಯುವಿಗೆ ಶಬ್ದದ ಗುಣವೂ ಇದೆ. ಮೂರನೇದಾಗಿ ಬಂದಂತಹ ಅಗ್ನಿಯ ವಿಶಿಷ್ಟ ಲಕ್ಷಣ ಅಂತ ಹೇಳಿದ್ರೆ ರೂಪ. ಅಗ್ನಿಗೆ ರೂಪ ಇದೆ. ವಾಯುವಿಗೆ ರೂಪ ಇರಲಿಲ್ಲ, ಆಕಾಶಕ್ಕೆ ರೂಪ ಇರಲಿಲ್ಲ, ಆದರೆ ಅಗ್ನಿಗೆ ರೂಪ ಇದೆ. ಆದ್ರೆ ಅಗ್ನಿಯಲ್ಲಿ ಶಬ್ದ ಇದೆ. ಅಗ್ನಿ ಉರಿಯುವಾಗ ಶಬ್ದವಾಗ್ತದೆ. ಅಗ್ನಿಯನ್ನು ನಾವು ಸ್ಪರ್ಶಿಸಬಹುದು, ಅಗ್ನಿಯನ್ನು ನಾವು ಕಾಣಬಹುದು. ನಂತರ ಬಂದಂತಹ ನೀರು, ಅದರ ವಿಶೇಷ ಲಕ್ಷಣ ಅಂತ ಹೇಳಿದ್ರೆ ರಸ, ರುಚಿ. ಆ ರುಚಿಯ ಜೊತೆಗೆ ಹಿಂದಿನ ಲಕ್ಷಣಗಳನ್ನು ನೀರು ಹೊಂದಿದೆ. ಅಂದ್ರೆ ನೀರು ಹರಿಯುವಾಗ ಶಬ್ದವಾಗ್ತದೆ, ನೀರನ್ನ ಮುಟ್ಟಿದ್ರೆ ನಮಗೆ ಸ್ಪರ್ಶ ಅನುಭವ ಆಗ್ತದೆ, ನೀರನ್ನು ನಾವು ಕಾಣಬಹುದು, ಅದಕ್ಕೆ ರೂಪ ಇದೆ, ಅದಕ್ಕೆ ರಸ ಇದೆ. ಆದ್ರೆ ಆ ರಸ ಅನ್ನುವಂಥದ್ದು ನೀರಿನ ವಿಶಿಷ್ಟ ಲಕ್ಷಣ ಆದ್ರಿಂದ ಹಿಂದಿನ ವಿಚಾರಗಳಿಗೆ, ಅಂದ್ರೆ ಆಕಾಶ, ವಾಯು, ಅಗ್ನಿಯಲ್ಲಿ ರಸ ಇಲ್ಲ, ಆಕಾಶ ಮತ್ತು ವಾಯುವಿನಲ್ಲಿ ರೂಪ ಇಲ್ಲ, ಅಥವಾ ಆಕಾಶದಲ್ಲಿ ಸ್ಪರ್ಶ ಇಲ್ಲ. ಹೀಗೆ ಒಂದೊಂದೇ ಲಕ್ಷಣಗಳು ತುಂಬುತ್ತಾ ಬರ್ತವೆ. ಕೊನೆಯದಾಗಿ ಬಂದಂತಹ ಸೃಷ್ಟಿಯಾದಂತಹ ಮಣ್ಣು, ಅದರ ವಿಶಿಷ್ಟ ಲಕ್ಷಣ ಅಂತ ಹೇಳಿದ್ರೆ ಗಂಧ, ಆ ಪರಿಮಳ ಅಥವಾ ವಾಸನೆ, ಸುವಾಸನೆ ಯಾವುದಾದ್ರು. ಇದು ಮಣ್ಣಿನ ವಿಶೇಷ ಲಕ್ಷಣ. ನೀರಿನಲ್ಲಿ ಆಗ್ಲಿ, ಅಗ್ನಿಯಲ್ಲಾಗ್ಲಿ, ವಾಯುವಿನಲ್ಲಾಗ್ಲಿ, ಆಕಾಶದಲ್ಲಾಗ್ಲಿ ಯಾವುದೇ ಗಂಧ ಇರುವುದಿಲ್ಲ. ಗಾಳಿಯಲ್ಲಿ ಗಂಧ ನಮಗೆ ಕಾಣಬಹುದು, ಆದ್ರೆ ಅದು ಗಾಳಿಯ ಗಂಧ ಅಲ್ಲ, ಅದು ಬೇರೆ ಎಲ್ಲಿಂದಲೂ ಆ ಗಾಳಿ ಅದನ್ನ ಪಡೆದುಕೊಂಡು ಬಂದಿರುವಂತದ್ದಾಗಿರ್ತದೆ. ಹೀಗೆ ಈ ಪಂಚಮಹಾಭೂತಗಳು ಹೊರಸೂಸುವಂತಹ ಪಂಚ ತನ್ಮಾತ್ರೆಗಳು ಇವೆ. ಈ ಪಂಚ ತನ್ಮಾತ್ರೆಗಳನ್ನ ಸ್ವೀಕರಿಸಲಿಕ್ಕೆ ನಮ್ಮ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳಿವೆ. ಅದು ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಅಂತ ಹೇಳ್ತೇವೆ. ಅಂದ್ರೆ ಶಬ್ದವನ್ನ ಗ್ರಹಿಸಲಿಕ್ಕೆ ಕಿವಿ ಇದೆ, ಸ್ಪರ್ಶವನ್ನ ಗ್ರಹಿಸಲಿಕ್ಕೆ ಚರ್ಮ ಇದೆ, ರೂಪವನ್ನ ಗ್ರಹಿಸಲಿಕ್ಕೆ ಕಣ್ಣು, ರಸವನ್ನ ಗ್ರಹಿಸಲಿಕ್ಕೆ ನಾಲಿಗೆ, ಗಂಧವನ್ನ ಗ್ರಹಿಸಲಿಕ್ಕೆ ಮೂಗು. ಈ ಭಗವಂತನ ಸೃಷ್ಟಿಯಲ್ಲಿ ಇರುವಂತಹ ಈ ಒಂದು ಸರಿಯಾದಂತಹ ಒಂದು ವಿಧಾನವನ್ನ ನಾವಿಲ್ಲಿ ಕಾಣಬಹುದು, ಹೇಗೆ ಆ ಸೃಷ್ಟಿಯ ಕಾರ್ಯ ನಡೀತಾ ಇದೆ ಅಂತ ಹೇಳಿ. ಈ ಪಂಚ ಜ್ಞಾನೇಂದ್ರಿಯಗಳು 5 ಇರುವಂತಹದ್ದು, 6ನೇಯದು ಇಲ್ಲ. ಅದೇ ರೀತಿ ಪಂಚಮಹಾಭೂತಗಳು ಕೂಡ ಇರುವಂತದ್ದು 5, ಅದರಲ್ಲಿ 6ನೇದ್ದು ಅಂತ ಇಲ್ಲ. ಅದರಿಂದ ಬಂದಂತಹ ಪಂಚ ತನ್ಮಾತ್ರೆಗಳು ಕೂಡ 5 ಆಗಿರ್ತವೆ. ಈ 5, 5, 5 ಈ ರೀತಿಯಾಗಿ 5ರ ಒಂದು ಗುಂಪನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಪಂಚ ಕರ್ಮೇಂದ್ರಿಯಗಳು ಅಂತ ಹೇಳ್ತೇವೆ. ಅದು ವಾಕ್, ಪಾಣಿ, ಪಾದ, ಗುದ, ಉಪಸ್ಥ. ವಾಕ್ ಅಂತ ಹೇಳಿದ್ರೆ ಮಾತು, ಮಾತಿನ ಮುಖಾಂತರ ನಾವು ಕರ್ಮವನ್ನ ಮಾಡ್ತೇವೆ. ಪಾಣಿ ಅಂದ್ರೆ ಕೈ, ಕೈಯ ಮುಖಾಂತರ ನಾವು ಕೆಲಸವನ್ನ ಮಾಡ್ತೇವೆ. ಪಾದದ ಮೂಲಕ ನಡೆದುಕೊಂಡು ಹೋಗ್ತೇವೆ. ಗುದ ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ತ್ಯಾಜ್ಯವನ್ನ ಹೊರಗೆ ಹಾಕ್ಲಿಕ್ಕೆ. ಉಪಸ್ಥ ಅಂತ ಹೇಳಿದ್ರೆ ಇನ್ನೊಂದು ಮಗುವಿಗೆ ಜನ್ಮವನ್ನ ಕೊಡುವಂತಹ ಕಾರ್ಯವನ್ನ. ಹೀಗೆ ಬೇರೆ ಬೇರೆ ಕರ್ಮಗಳನ್ನ ಮಾಡ್ಲಿಕ್ಕೋಸ್ಕರ ಇರುವಂತಹ ಇಂದ್ರಿಯಗಳು ಇದು ಕರ್ಮೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ನಂತರ ಬರುವಂತದ್ದು ಸೂಕ್ಷ್ಮವಾದ ಇಂದ್ರಿಯಗಳು. ಇದು ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ. ಭಗವದ್ಗೀತೆಯ 7ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಇದನ್ನು ತಿಳಿಸಲಾಗಿದೆ. ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯನ್ಮೇ ಭಿನ್ನ ಪ್ರಕೃತಿರಷ್ಟಧಾ. ಈ 8 ಮುಖ್ಯವಾದಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಇಲ್ಲಿ ಏನೆಲ್ಲ ನಾವು ಕಾಣ್ತಾ ಇದ್ದೇವೆ, ಇದೆಲ್ಲವೂ ಕೂಡ ಮಹತ್ತತ್ವದಲ್ಲಿ ಬರುವಂತಹ ಸಂಖ್ಯೆಗಳಾಗಿವೆ, ವಿಷಯಗಳಾಗಿವೆ. ಇದನ್ನ ಬೇರೆ ಬೇರೆ ರೀತಿಯಾಗಿ ಪಟ್ಟಿ ಮಾಡುವವರಿದ್ದಾರೆ. 16 ಅಂತ ಹೇಳಿ ಪಟ್ಟಿ ಮಾಡ್ತಾರೆ, ಅಥವಾ 24 ಅಂತ ಹೇಳಿ ಪಟ್ಟಿ ಮಾಡ್ತಾರೆ, 8 ಅಂತ ಹೇಳಿ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ಇದನ್ನ ಪಟ್ಟಿ ಮಾಡುವವರಿದ್ದಾರೆ. ಹಾಗೆ ಪಂಚವಾಯುಗಳನ್ನು ಕೂಡ ಇಲ್ಲಿ ಸೇರಿಸ್ತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ. ಇವುಗಳೆಲ್ಲವನ್ನು ಕೂಡ ಇವೆಲ್ಲವೂ ಕೂಡ ಆ ಸೃಷ್ಟಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಅಂಶಗಳಾಗಿವೆ. ಹೀಗೆ ಸೃಷ್ಟಿಯಾದಂತಹ ಈ
ಸರ್ಗ ಅಥವಾ ಸೃಷ್ಟಿಯ ಮೂಲ ವಸ್ತುಗಳೇನಿದೆ ಅವುಗಳ ಮುಖಾಂತರ ಬ್ರಹ್ಮದೇವನು ಎರಡನೆಯ ಹಂತದ ಸೃಷ್ಟಿಯನ್ನ ಪ್ರಾರಂಭ ಮಾಡ್ತಾನೆ. ಅದನ್ನು ವಿಸರ್ಗ ಅಂತ ಹೇಳಿ ಕರೀತೇವೆ. ಈಗ ಹಿಂದೆ ನಾವು ಚಿತ್ರದಲ್ಲಿ ಕಂಡ ಹಾಗೆ ಇಲ್ಲೇನು ಬಹಳಷ್ಟು ಬ್ರಹ್ಮಾಂಡಗಳು ಹೊರಸೂಸ್ತಾ ಇದೆ ಮಹಾವಿಷ್ಣುವಿನ ಶರೀರದಿಂದ. ಆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ರಚನೆಯನ್ನ ನಾವು ಕಾಣಬಹುದು. ಇಲ್ಲಿ ಅನೇಕ ಪದರಗಳಿವೆ. ಒಟ್ಟು 7 ಪದರಗಳು ಇರುವುದನ್ನು ನಾವು ಕಾಣಬಹುದು. ಇವುಗಳು ಬೇರೆ ಬೇರೆ ಒಂದು ಪದರಕ್ಕಿಂತ ಇನ್ನೊಂದು ಪದರ 10 ಪಟ್ಟು ದೊಡ್ಡದಾಗಿರುತ್ತದೆ. ಈ ಚಿತ್ರದಲ್ಲಿ ಸಣ್ಣದಾಗಿ ತೋರಿಸಿದ್ದಾರೆ. ಈ ಎಲ್ಲಾ ಪದರಗಳನ್ನ ದಾಟಿಕೊಂಡು ಒಳಗೆ ಹೋದ್ರೆ ನಮಗೆ ಈ ಬ್ರಹ್ಮಾಂಡದಲ್ಲಿರುವಂತಹ ಆ ಒಂದು ಗರ್ಭೋದಕಶಾಹಿ ವಿಷ್ಣುವನ್ನ ಕಾಣಬಹುದು. ಆ ಗರ್ಭೋದಕಶಾಹಿ ವಿಷ್ಣು ಈ ಒಂದು ಬ್ರಹ್ಮಾಂಡವನ್ನ ಪ್ರವೇಶಿಸ್ತಾನೆ. ನಂತರ ಆತನು ತನ್ನ ನಾಭಿ ಕಮಲದಿಂದ ಆ ಬ್ರಹ್ಮದೇವನನ್ನ ಸೃಷ್ಟಿ ಮಾಡುವಂತಹದ್ದು ನಾವು ಇಲ್ಲಿ ಈ ಚಿತ್ರದಲ್ಲಿ ಕಾಣ್ತೇವೆ. ಆ ಪದ್ಮನಾಭ ಅಂತ ಹೇಳ್ತೇವೆ ಆತನನ್ನು. ಆತನ ನಾಭಿ ಕಮಲದಿಂದ ಬ್ರಹ್ಮದೇವನು ಹುಟ್ಟಿ ಬರ್ತಾನೆ. ಆ ಬ್ರಹ್ಮದೇವನಿಗೆ ಹುಟ್ಟಿದಾಗ ಏನು ಗೊತ್ತಾಗುವುದಿಲ್ಲ. ಒಬ್ಬ ಸಾಮಾನ್ಯ ಜೀವಿಯಂತೆ ಆತನು ತಾನೆಲ್ಲಿದ್ದೇನೆ ಅಂತ ಹೇಳಿ ಗೊಂದಲಕ್ಕೊಳಗಾಗ್ತಾನೆ. ನಂತರ ಭಗವಂತನ ಕುರಿತಾಗಿ ತಪಸ್ಸನ್ನ ಮಾಡಿದ ಮೇಲೆ, ಎಷ್ಟು ಸಾವಿರಾರು ವರ್ಷಗಳ ತಪಸ್ಸಿನ ನಂತರ ಬ್ರಹ್ಮದೇವರಿಗೆ ಗರ್ಭೋದಕಶಾಹಿ ವಿಷ್ಣುವಿನ ದರ್ಶನವಾಗ್ತದೆ. ನಂತರ ಆ ಸೃಷ್ಟಿ ಕಾರ್ಯವನ್ನ ಮಾಡುವಂತೆ ಗರ್ಭೋದಕಶಾಹಿ ವಿಷ್ಣು ಅವರಿಗೆ ಬೇಕಾದಂತಹ ಜ್ಞಾನವನ್ನು ಕೂಡ ನೀಡುತ್ತಾರೆ. ಹೀಗೆ ಇಲ್ಲಿ ಚಿತ್ರದಲ್ಲಿ ನಾವು ಬ್ರಹ್ಮದೇವರನ್ನ ಇಲ್ಲಿ ಮೇಲೆ ಕಾಣಬಹುದು. ಆ ಬ್ರಹ್ಮದೇವರು ಇರುವಂತಹ ಲೋಕ ಅದು ಸತ್ಯಲೋಕ. ಅದರ ಕೆಳಗಡೆ ತಪೋಲೋಕ ಇದೆ, ನಂತರ ಜನಲೋಕ, ಮಹರ್ಲೋಕ, ಆಮೇಲೆ ಸ್ವರ್ಲೋಕ, ಭುವರ್ಲೋಕ ಮತ್ತೆ ಭೂಲೋಕ. ಇದಿಷ್ಟು ಮೇಲೆ ಇರುವಂತಹ 7 ಲೋಕಗಳು. ಇದರ ಕೆಳಗೆ 7 ಲೋಕಗಳಿವೆ. ಒಟ್ಟು 14 ಲೋಕಗಳು. ಅತಳ, ವಿತಳ, ಸುತಳ, ತಲಾತಲ, ಮಹಾತಲ, ರಸಾತಲ ಮತ್ತೆ ಪಾತಾಳ ಅಂತ ಹೇಳಿ ಈ 14 ಲೋಕಗಳನ್ನ ಇಲ್ಲಿ ನಾವು ಕಾಣಬಹುದು. ನಂತರ ಈ ಒಂದು ಗ್ರಹ ವ್ಯೂಹಗಳು, ನಕ್ಷತ್ರಗಳು ಇವುಗಳನ್ನೆಲ್ಲ ಇಲ್ಲಿ ನಾವು ಚಿತ್ರದಲ್ಲಿ ಕಾಣಬಹುದು. ಬೇರೆ ಬೇರೆ ಗ್ರಹಗಳನ್ನ ಇಲ್ಲಿ ನಾವು ಕಾಣಬಹುದು. ಅವುಗಳ ಹೆಸರನ್ನ ಇಲ್ಲಿ ತಿಳಿಸಿದ್ದಾರೆ, ನವಗ್ರಹಗಳನ್ನು. ಇದರ ಒಂದು ವಿವರವಾದಂತಹ ಅಧ್ಯಯನವನ್ನು ನಾವು 3ನೆಯ ಸ್ಕಂದದಲ್ಲಿ ಮಾಡಲಿಕ್ಕಿದ್ದೇವೆ. ಇಲ್ಲಿ ಭಾಗವತದಲ್ಲಿ ನಾವು ಶ್ಲೋಕವನ್ನ ಗಮನಿಸುವುದಾದ್ರೆ 2ನೆಯ ಶ್ಲೋಕದಲ್ಲಿ ಹೇಳ್ತಾರೆ ಗರ್ಭೋದಕಶಾಹಿ ವಿಷ್ಣುವಿನ ಕುರಿತಾಗಿ, ಯಸ್ಯಾಂಭಸಿ ಶಯಾನಸ್ಯ ಯೋಗ ನಿದ್ರಾಂ ವಿತನ್ವತಃ ನಾಭಿಹೃದಾಂಬುಜಾದಾಸೀತ್ ಬ್ರಹ್ಮ ವಿಶ್ವಸೃಜಾಂಪತಿ. ಬ್ರಹ್ಮಾಂಡ ಜಲದಲ್ಲಿ ಪುರುಷನು ಪಬಡಿಸುತ್ತಾನೆ. ಅಂದ್ರೆ ಇಲ್ಲಿ ಗರ್ಭೋದಕಶಾಹಿ ವಿಷ್ಣು ಪುರುಷರು ಈ ಒಂದು ಪುರುಷ ಅವತಾರವಾಗಿ ಅವನ ದೇಹದ ನಾಭಿ ಸರೋವರದಿಂದ ಕಮಲನಾಳವೊಂದು ಹೊರಹೊಮ್ಮುತ್ತದೆ. ಆ ಕಮಲನಾಳದ ತುದಿಯಲ್ಲಿರುವ ಕಮಲ ಪುಷ್ಪದಿಂದ ಬ್ರಹ್ಮನು ಉದ್ಭವಿಸುತ್ತಾನೆ. ಆ ಬ್ರಹ್ಮನು ಸಕಲ ಯಂತ್ರಶಿಲ್ಪಿಗಳ ನಾಯಕನಾಗಿದ್ದಾನೆ. ಆ ಬ್ರಹ್ಮನ ಮುಖಾಂತರ ಈ ಸೃಷ್ಟಿ ಕಾರ್ಯವು ಪ್ರಾರಂಭ ಆಗುವಂತಹದ್ದು. ಮೂರನೆಯ ಶ್ಲೋಕದಲ್ಲಿ ಗ್ರಹವ್ಯೂಹಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಯಸ್ಯಾವಯವ ಸಂಸ್ಥಾನೈ ಕಲ್ಪಿತೋ ಲೋಕ ವಿಸ್ತರಃ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಬ್ರಹ್ಮಾಂಡದ ಎಲ್ಲ ಗ್ರಹವ್ಯೂಹಗಳು ಪುರುಷನ ವ್ಯಾಪಕ ಶರೀರದಲ್ಲೇ ಇವೆ ಎಂದು ನಂಬಲಾಗಿದೆ. ಆದರೆ ಸೃಷ್ಟಿಯಾಗಿರುವ ಭೌತಿಕ ಮೂಲಾಂಶಗಳಿಂದ ಭಗವಂತನು ಅಬಾಧಿತನಾಗಿದ್ದಾನೆ. ಆತನ ಶರೀರವು ಶಾಶ್ವತವಾಗಿ ಆಧ್ಯಾತ್ಮದ ಅತ್ಯುತ್ಕೃಷ್ಟ ನೆಲೆಯಲ್ಲಿ ಇದೆ. ಇಲ್ಲಿ ಭಗವಂತ ಅನೇಕ ಗ್ರಹವ್ಯೂಹಗಳನ್ನ ಸೃಷ್ಟಿಸಿದ್ದಾನೆ ಮತ್ತು ಈ ಗ್ರಹವ್ಯೂಹಗಳನ್ನ ಭಗವಂತನ ಶರೀರಕ್ಕೆ ಹೋಲಿಸಬಹುದು. ಆದರೆ ಈ ಗ್ರಹವ್ಯೂಹಗಳು ಅಥವಾ ಈ ಬ್ರಹ್ಮಾಂಡದ ಒಂದು ಏನು ವಿರಾಟ್ ರೂಪ ಇದೆ ಅದು ಭಗವಂತನ ಭೌತಿಕವಾದಂತಹ ಒಂದು ರೂಪವಾಗಿದೆ. ಅಂದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ರೀತಿಯಾದಂತಹ ವಿರಾಟ್ ರೂಪ ಇರುವುದಿಲ್ಲ.
ಈ ಭೌತಿಕ ಪ್ರಪಂಚದ ಸೃಷ್ಟಿಯ ಕಾರ್ಯದಲ್ಲಿ ಮಾತ್ರ ಕಾಣಿಸಿಕೊಳ್ಳುವಂತಹದ್ದು ಈ ಗ್ರಹವ್ಯೂಹಗಳು. ಈ ಗ್ರಹವ್ಯೂಹಗಳೆಲ್ಲ ಒಟ್ಟಿಗೆ ನಾವು ನೋಡಿದ್ರೆ ಅದು ಆ ಭಗವಂತನ ಶರೀರವೇ ಆಗಿರ್ತದೆ. ಆ ಭಗವಂತನಿಗೆ ಯಾವುದೇ ಬಾಧೆ ಇಲ್ಲ ಈ ಒಂದು ಭೌತಿಕವಾದಂತಹ ವಿಷಯ ವಸ್ತುಗಳಿಂದ. ಇವುಗಳು ನಮ್ಮನ್ನ ಬಂಧಿಸ್ತವೆ, ಜೀವಿಗಳನ್ನ ಬಂಧಿಸ್ತವೆ. ಆದರೆ ಭಗವಂತನಿಗೆ ಇದರಿಂದ ಯಾವುದೇ ಲೇಪವೂ ಕೂಡ ಆಗುವುದಿಲ್ಲ. ಈ ರೀತಿ ಭಗವಂತನನ್ನ ಆ ಒಂದು ಪುರುಷ ಸೂಕ್ತದ ಮುಖಾಂತರ ಪೂಜಿಸಲಾಗ್ತದೆ, ಸ್ತುತಿಸಲಾಗ್ತದೆ. ಆ ಭಗವಂತನ ದಿವ್ಯವಾದಂತಹ ಗುಣಲಕ್ಷಣಗಳು, ಚಟುವಟಿಕೆಗಳನ್ನ ಇಲ್ಲಿ ಸ್ತುತಿ ಮಾಡಲಾಗ್ತದೆ. ಅದನ್ನ ಇಲ್ಲಿ ಹೇಳ್ತಾರೆ. ಪಶ್ಯಂತ್ಯದೋ ರೂಪಮದ್ರಕ್ಷ ಚಕ್ಷುಷಾ ರೂಪಮದಭ್ರ ಚಕ್ಷುಷಾ ಸಹಸ್ರಪಾದೋರು ಭುಜಾನ ಅದ್ಭುತಂ ಸಹಸ್ರಮೂರ್ಧ ಶ್ರವಣಾಕ್ಷಿ ನಾಸಿಕಂ ಸಹಸ್ರ ಮೌಲ್ಯಾಂಬರಕುಂಡಲೋಲಸ. 4ನೇ ಶ್ಲೋಕ. ಭಕ್ತರು ತಮ್ಮ ಪರಿಪೂರ್ಣ ಕಣ್ಣುಗಳಿಂದ ಅಸಾಧಾರಣವಾದ ಪಾದ, ತೊಡೆ, ತೋಳು, ಮುಖಗಳುಳ್ಳ ಪುರುಷನ ದಿವ್ಯ ರೂಪವನ್ನು ಕಾಣುತ್ತಾರೆ. ಆ ದೇಹದಲ್ಲಿ ಸಾವಿರಾರು ತಲೆ, ಕಿವಿ, ಕಣ್ಣು, ಮೂಗುಗಳಿವೆ. ಹೊಳೆಯುವ ಸಾವಿರಾರು ಕಿರೀಟ, ಕರ್ಣಕುಂಡಲ ಹಾರಗಳಿಂದ ಆ ದೇಹವು ವಿಭೂಷಿತವಾಗಿದೆ. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿರಾಟ್ ರೂಪವನ್ನ ವರ್ಣಿಸುವಾಗ ಈ ವಿಚಾರವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಹೇಗೆ ಅರ್ಜುನನು ತಾನು ಕಂಡಂತಹ ವಿರಾಟ್ ರೂಪವನ್ನ ವಿವರಿಸ್ತಾನೆ ಅನ್ನುವುದನ್ನ. ಇನ್ನು ಕೊನೆಯದಾಗಿ ಗರ್ಭೋದಕಶಾಯ ವಿಷ್ಣುವಿನ ಚಟುವಟಿಕೆಗಳ ಬಗ್ಗೆ 5ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಏತನ್ನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಯಸ್ಯಾಂ ಶಾಸ್ಯೇನ ಸೃಜ್ಯಂತೆ ದೇವತಿರ್ಯಗ್ನರಾದಯಃ. ಈ ರೂಪವು ಅಂದರೆ ಪುರುಷನ ದ್ವಿತೀಯ ಅವತಾರ, ಅಂದ್ರೆ ಗರ್ಭೋದಕಶಾಯ ವಿಷ್ಣುವಿನ ಅವತಾರ, ಬ್ರಹ್ಮಾಂಡದೊಳಗಿನ ನಾನಾ ಬಗೆಯ ಅಭಿವ್ಯಕ್ತಿಗಳಿಗೆ ಮೂಲ ಆಕರ ಮತ್ತು ನಾಶಾತೀತವಾದ ಬೀಜ ಮೂಲ. ಈ ರೂಪದ ವಿಭಿನ್ನ ಕಣ ಮತ್ತು ಅಂಶಗಳಿಂದ ದೇವತೆಗಳು, ಮಾನವರು ಮತ್ತು ಇತರ ಜೀವಿಗಳು ಸೃಷ್ಟಿಯಾಗಿವೆ. ಭಗವಂತನ ಎಲ್ಲ ಅವತಾರಗಳ ಮೂಲವು ಕೂಡ ಈ ಒಂದು ಗರ್ಭೋದಕಶಾಯ ವಿಷ್ಣು ಆಗಿದ್ದಾರೆ. ಇನ್ನು 6ನೆಯ ಶ್ಲೋಕದಿಂದ ಭಗವಂತನ ಲೀಲಾವತಾರಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಯಾಕಂದ್ರೆ ಋಷಿಗಳ ಪ್ರಶ್ನೆಯಲ್ಲಿ 4ನೆಯ ಪ್ರಶ್ನೆ ಪುರುಷಾವತಾರದ ಕುರಿತಾಗಿ, ನಂತರ 5ನೆಯ ಪ್ರಶ್ನೆ ಲೀಲಾವತಾರದ ಕುರಿತಾಗಿ. ಹಾಗಾಗಿ ಇಲ್ಲಿ ಇಲ್ಲಿ ಸೂತ ಮುನಿಗಳು ಮುಂದಕ್ಕೆ ಈ ಲೀಲಾವತಾರದ ಕುರಿತಾಗಿ ನಮಗೆ ತಿಳಿಸಿಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ಮೊದಲನೇದಾಗಿ 4 ಜನ ಕುಮಾರರ ಸೃಷ್ಟಿಯಾಗ್ತದೆ. ಸ ಏವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಶ್ರಿತಃ ಚಚಾರ ದುಶ್ಚರಂ ಬ್ರಹ್ಮಚರ್ಯಮಖಂಡಿತಂ. ಅನುವಾದ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಗೆ 4 ಜನ ಅವಿವಾಹಿತ ಕುಮಾರರು ಇದ್ದರು. ಅವರು ಬ್ರಹ್ಮಚರ್ಯ ವ್ರತಸ್ಥರಾಗಿದ್ದು ಪರಮಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಕಠೋರ ತಪಸ್ಸನ್ನಾಚರಿಸಿದರು. ಈ ಕುಮಾರರು ಬ್ರಹ್ಮನ ಸೃಷ್ಟಿಯಲ್ಲಿ ಮೊದಲಿಗರು. ಬ್ರಹ್ಮನು ಯಾವ ರೀತಿಯಾಗಿ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ಅನ್ನೋದನ್ನ ನಾವು ಮುಂದಕ್ಕೆ ಇನ್ನೊಂದ್ಸಲ ತಿಳ್ಕೊಳ್ಳಿಕ್ಕಿದ್ದೇವೆ. ಅಲ್ಲಿ ಬಹಳ ವಿಸ್ತಾರವಾಗಿ ತಿಳ್ಕೊಳ್ತೇವೆ. ಈಗ ಸದ್ಯದ ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅದು ಏನು ಅಂತ ಹೇಳಿದ್ರೆ, ಬ್ರಹ್ಮನು ಸೃಷ್ಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಮೊದಲು ಸೃಷ್ಟಿಯಾದದ್ದು ಈ 4 ಜನ ಕುಮಾರರು. ಸೃಷ್ಟಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮತ್ತೆ ಸಂತಾನೋತ್ಪತ್ತಿಯ ಮುಖಾಂತರ ಈ ಒಂದು ಸೃಷ್ಟಿಯನ್ನ ಮುಂದುವರಿಸಬೇಕು ಅಂತ ಹೇಳಿ. ಆದ್ರೆ ಈ 4 ಜನ ಕುಮಾರರು ಯಾರಿದ್ದಾರೆ, ಅವರು ಈ ಮದುವೆಯಾಗಿ ಸಂಸಾರವನ್ನ ತೂಗಿಸುವಂತದ್ರಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡಿರ್ಲಿಲ್ಲ. ಹಾಗಾಗಿ ಅವರು ಅಖಂಡ ಬ್ರಹ್ಮಚರ್ಯದಲ್ಲಿ ಉಳಿದು ಬಿಡುತ್ತಾರೆ. ಇಲ್ಲಿ ನಾವು ಕಾಣಬಹುದು, ಇದು ಲೀಲಾವತಾರಗಳು. ಒಟ್ಟು ದಶಾವತಾರಗಳನ್ನ ಹೇಳ್ತಾರೆ. ಆದರೆ ಭಾಗವತದಲ್ಲಿ ಇನ್ನೂ ಅನೇಕ ಅವತಾರಗಳನ್ನ ನಾವು ಕಾಣಬಹುದು. ಈಗ ಹಿಂದೆ 3 ಪುರುಷಾವತಾರಗಳಲ್ಲಿ 3ನೇದು ಕ್ಷೀರೋದಕಶಾಯ ವಿಷ್ಣು. ಅವರು ನಮ್ಮ ಹೃದಯದಲ್ಲಿ ಪರಮಾತ್ಮ ರೂಪಿಯಾಗಿ ಇರುವಂತಹದ್ದು. ಇಲ್ಲಿ ಕ್ಷೀರ ಉದಕ
ಕ್ಷೀರಸಾಗರದಲ್ಲಿ ಭಗವಂತನು ಪವಡಿಸಿರ್ತಾನೆ. ಯಾವುದೇ ದೇವತೆಗಳಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಬ್ರಹ್ಮದೇವರಲ್ಲಿ ಅವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಇಲ್ಲಿ ಕ್ಷೀರ ಸಾಗರದ ಮುಂದೆ ಬಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತದ್ದು. ಅದೇ ಭಗವಂತ ನಮ್ಮೆಲ್ಲರ ಹೃದಯದಲ್ಲಿ ಇಲ್ಲಿ ಕಾಣಿಸಿದ ಹಾಗೆ ಈ ಒಂದು ರೂಪದಲ್ಲಿ ಪರಮಾತ್ಮ ರೂಪಿಯಾಗಿ ನಮ್ಮೆಲ್ಲರ ಹೃದಯದಲ್ಲಿಯೂ ಆತನು ಸ್ಥಿತನಾಗಿದ್ದಾನೆ. ದಶಾವತಾರದಲ್ಲಿ ಮುಖ್ಯವಾಗಿ ಕಾಣುವಂಥದ್ದು 10 ಅವತಾರಗಳು: ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ, ಕಲ್ಕಿ. ಈ ರೀತಿ 10 ಅವತಾರಗಳನ್ನ ತಿಳಿಸಿದ್ದಾರೆ. ಆದರೆ ಶ್ರೀಮದ್ ಭಾಗವತ ನಮಗೆ ಇನ್ನೂ ಅನೇಕ ಅವತಾರಗಳನ್ನು ತಿಳಿಸ್ತಾರೆ. ಇಲ್ಲಿ ಅವತಾರಗಳಲ್ಲಿಯೂ ಕೂಡ ಬಹಳಷ್ಟು ವಿಧಗಳಿವೆ. ಸ್ವಾಂಶ ವಿಸ್ತರಣೆ ಮತ್ತು ವಿಭಿನ್ನಾಂಶ ಅಂತ ಹೇಳ್ತೇವೆ. ಸ್ವಾಂಶ ಅಂತ ಹೇಳಿದ್ರೆ ಭಗವಂತನೇ ಬರುವಂತದ್ದು ಅಥವಾ ಭಗವಂತನ ನೇರ ವಿಸ್ತರಣೆ ಬರುವಂತಹದ್ದು ವಿಷ್ಣು ತತ್ವದಲ್ಲಿ. ವಿಭಿನ್ನಾಂಶ ಅಂತ ಹೇಳಿದ್ರೆ ಜೀವಿಗಳಲ್ಲಿ ಭಗವಂತನ ಆ ಒಂದು ಶಕ್ತಿಯ ಆವೇಶವಾಗಿ ಅವರು ಭಗವಂತನ ಕಾರ್ಯವನ್ನ ನಡೆಸುವಂತಹದ್ದು. ಹಾಗಾಗಿ ಇವುಗಳೆಲ್ಲವನ್ನು ಕೂಡ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಭಗವಂತನ ಲೀಲಾವತಾರಗಳನ್ನ ತಿಳಿಸುವಾಗ 5ನೇ ಪ್ರಶ್ನೆಗೆ ಉತ್ತರವನ್ನು ನೀಡುವಾಗ ಮೊದಲನೇದಾಗಿ 4 ಜನ ಕುಮಾರರ ಒಂದು ಹೆಸರುಗಳನ್ನು ಹೇಳ್ತಾರೆ. ಸನಕ, ಸನಂದನ, ಸನಾತನ ಮತ್ತೆ ಸನತ್ ಕುಮಾರ ಅನ್ನುವಂಥದ್ದು ಅವರ ಹೆಸರು. ಇಲ್ಲಿ ಚಿತ್ರದಲ್ಲಿ ನೀವು ಕಾಣಬಹುದು 4 ಜನ ಕುಮಾರರು. ಅವರು ಯಾವಾಗಲೂ ಕುಮಾರರಾಗಿಯೇ ಇರುವಂತವರು. ಅವರು ಬ್ರಹ್ಮನ ನಂತರ ಅವರೇ ಹುಟ್ಟಿರುವಂಥದ್ದು. ಹಾಗಾಗಿ ಎಲ್ಲರಿಗಿಂತ ಹಿರಿಯರು. ಆದರೆ ಸದಾಕಾಲ ಈ ರೀತಿಯಾಗಿ ಅಖಂಡ ಬ್ರಹ್ಮಚರ್ಯದಲ್ಲಿ ಅವರು ಇರ್ತಾರೆ. ಒಂದು ಸಲ ಅವರು ವೈಕುಂಠಕ್ಕೆ ಬರ್ತಾರೆ. ಅವರು ಜಯ ವಿಜಯರು ಅವರನ್ನು ತಡೆಯುತ್ತಾರೆ. ಆಗ ಜಯ ವಿಜಯರಿಗೆ ಅವರು ಶಾಪವನ್ನು ಕೊಡ್ತಾರೆ. ಜಯ ವಿಜಯರು ಭೂಲೋಕದಲ್ಲಿ ಹುಟ್ಟಿ ಬರ್ಬೇಕಾಗ್ತದೆ ರಾಕ್ಷಸರಾಗಿ. ಈ ಎಲ್ಲ ಕಥೆಗಳು ಕೂಡ ಈ 4 ಕುಮಾರರ ವಿಚಾರವಾಗಿಯೇ ತಿಳಿಸಿಕೊಡುವಂತಹದ್ದು. ಅದೇ ರೀತಿ ಅವರು ಕೊನೆಗೆ ಭಗವಂತನ ಆ ಒಂದು ದಿವ್ಯ ರೂಪದ ದರ್ಶನವನ್ನ ಪಡೆಯುತ್ತಾರೆ. ಭಗವಂತನ ಪಾದಕಮಲಗಳಿಗೆ ಅರ್ಪಿಸಿದಂತಹ ಆ ತುಳಸಿಯ ಒಂದು ಎಲೆಯನ್ನ ಅವರು ಆಘ್ರಾಣಿಸ್ತಾರೆ. ಆಗ ಆ ಭಗವಂತನ ದಿವ್ಯ ಸಾಕ್ಷಾತ್ಕಾರವು ಅವರಿಗೆ ದೊರಕುತ್ತದೆ. ಇದು ಈ ಒಂದು 4 ಜನ ಕುಮಾರರ ಅವತಾರದ ಕುರಿತಾಗಿ ತಿಳಿಸಿಕೊಡುವಂತಹದ್ದು. ಇನ್ನು 7ನೆಯ ಶ್ಲೋಕ ವರಾಹ ಅವತಾರದ ಕುರಿತಾಗಿ ತಿಳಿಸಿಕೊಡುವಂತಹದ್ದು. ದ್ವಿತೀಯಂ ತು ಭವಾಯಸ್ಯ ರಸಾತಲಗತಾ ಮಹೀಂ ಉದ್ಧರಿಷ್ಯನ್ನುಪಾದತ್ತ ಯಜ್ಞೇಶ ಸೌಕರಂ ವಪುಃ. ಸೌಕರಂ ವಪುಃ ವರಾಹದ ಅವತಾರವಾಗಿ ಭಗವಂತನು ಬರ್ತಾನೆ. ಯಜ್ಞ ಫಲಗಳ ಪರಮಭೋಕ್ತಾರನು ವರಾಹಾವತಾರವನ್ನು ಧಾರಣ ಮಾಡಿ ದ್ವಿತೀಯಾವತಾರವಾಗಿ ಭೂಲೋಕದ ಕಲ್ಯಾಣಕ್ಕಾಗಿ ಬ್ರಹ್ಮಾಂಡದ ರಸಾತಲದಿಂದ ಭೂಮಿಯನ್ನು ಉದ್ಧರಿಸಿದನು. ಭೂಮಿಯನ್ನ ಹಿರಣ್ಯಾಕ್ಷನು ಈ ಒಂದು ಸಾಗರದಲ್ಲಿ ಅಡಗಿಸಿಟ್ಟಾಗ ಅದನ್ನ ಮತ್ತೆ ತಂದು ಅದರ ಕಕ್ಷೆಯಲ್ಲಿ ನಿಲ್ಲಿಸಲಿಕ್ಕೋಸ್ಕರ ಭಗವಂತನು ಈ ವರಾಹ ರೂಪವನ್ನ ತಾಳ್ತಾನೆ. ಇಲ್ಲಿ ತಿಳಿಸುವಂತಹ ವರಾಹ ರೂಪ, ಇದರಲ್ಲಿ 2 ರೀತಿಯಾದಂತಹ ವರಾಹ ಅವತಾರವನ್ನು ನಾವು ಕಾಣ್ತೇವೆ ಭಾಗವತದಲ್ಲಿ. ಮೊದಲನೆಯದ್ದಾಗಿ ಬರುವಂತದ್ದು ಸ್ವಯಂಭುವ ಮನ್ವಂತರದಲ್ಲಿ, ಅಂದ್ರೆ 1ನೇ ಮನ್ವಂತರದಲ್ಲಿ. ನಂತರ ಬರುವಂತದ್ದು ಈಗಿನ ಪ್ರಸ್ತುತ 7ನೇ ಮನ್ವಂತರದಲ್ಲಿ, ಅಂದ್ರೆ ವೈವಸ್ವತ ಮನ್ವಂತರದಲ್ಲಿ ಭಗವಂತನ ವರಾಹ ರೂಪದ ವರ್ಣನೆಯನ್ನು ನಾವು ಕಾಣಬಹುದು. ಭಗವಂತನ ರೂಪ ಚಟುವಟಿಕೆಗಳು ಎಲ್ಲವೂ ಕೂಡ ಅನಂತವಾಗಿರ್ತವೆ. ಹಾಗಾಗಿ ಭಗವಂತ ಅನೇಕ ರೂಪಗಳನ್ನ, ಅನೇಕ ಅವತಾರಗಳನ್ನ ತಾಳ್ತಾ ಇರ್ತಾನೆ. ನಂತರ 3ನೇದ್ದಾಗಿ ಇಲ್ಲಿ ನಾರದ ಮುನಿಗಳ ಬಗ್ಗೆ ತಿಳಿಸಿಕೊಡ್ತಾರೆ 8ನೆಯ ಶ್ಲೋಕದಲ್ಲಿ. 3ನೆಯ ಅವತಾರ ತೃತೀಯಂ ಋಷಿ ಸರ್ಗಂ ವೈ ದೇವರ್ಷಿತ್ವಮುಪೇತ್ಯ ಸಹ ತತ್ರಂ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಋಷಿಕಲ್ಪದಲ್ಲಿ ಪರಮಪುರುಷನು ದೇವರ್ಷಿ ನಾರದರ ರೂಪದಲ್ಲಿ 3ನೆಯ ಸತ್ಯಾವೇಶ ಅವತಾರವನ್ನು ಧರಿಸಿದನು. ದೇವತೆಗಳಲ್ಲಿ ನಾರದರು ಮಹರ್ಷಿಗಳು. ಅವರು ಭಕ್ತಿ ಸಾಧನೆ ಮತ್ತು ನೈಷ್ಕರ್ಮ್ಯವನ್ನು ಬೋಧಿಸುವ ವೇದ ಪ್ರತಿಪಾದನೆಗಳನ್ನು ಸಂಗ್ರಹಿಸಿದರು. ಇಲ್ಲಿ ನಾರದ ಮುನಿಗಳನ್ನು ಕಾಣಬಹುದು. ಅವರು ತ್ರಿಲೋಕ ಸಂಚಾರಿಗಳಾಗಿದ್ದಾರೆ. ಭಗವಂತನ ಕುರಿತಾಗಿ ಎಲ್ಲ ಕಡೆ ಪ್ರಚಾರವನ್ನ ಮಾಡುವಂತಹದ್ದೇ ಅವರ ಮುಖ್ಯವಾದಂತಹ ಕಾರ್ಯ. ಅದಕ್ಕಾಗಿಯೇ ಭಗವಂತನು ಅವರಿಗೆ ಆಶೀರ್ವಾದವನ್ನ ನೀಡಿದ್ದಾರೆ. ಆ ಕಾರ್ಯವನ್ನ ಅವರು ಪ್ರತಿನಿತ್ಯವೂ ಕೂಡ ಮಾಡ್ತಾರೆ. ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ,
ಮತ್ತು ಇನ್ನು ಅನೇಕ ಜನರಿಗೆ ನಾರದ ಮುನಿಗಳು ತಮ್ಮ ಬೋಧನೆಗಳನ್ನು ನೀಡಿದ್ದಾರೆ. ಅವರಿಗೆ ಅವರು ಕೊಟ್ಟಂತಹ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ವೇದಗಳಲ್ಲಿ ಇರುವಂತಹ ಭಕ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ನಿಷ್ಕಾಮ ಕರ್ಮಯೋಗವನ್ನ ಒಬ್ಬ ವ್ಯಕ್ತಿ ಹೇಗೆ ಮಾಡಬೇಕು ಅನ್ನುವುದನ್ನು ಕೂಡ ಆ ನಾರದ ಮುನಿಗಳು ವಿವರಿಸಿದ್ದಾರೆ. 9ನೆಯ ಶ್ಲೋಕದಲ್ಲಿ ನಮಗೆ ನರನಾರಾಯಣ ಋಷಿಗಳ ಒಂದು ಅವತಾರದ ಕುರಿತಾಗಿ ತಿಳಿಸಿಕೊಡುತ್ತಾರೆ. ತುರ್ಯೇ ಧರ್ಮ ಕಲಾ ಸರ್ಗೇ ನರನಾರಾಯಣ ಋಷಿ ಭೂತ್ವಾತ್ಮೋಪಶಮೋಪೇತಾಂ ಅಕರೋತ್ ದುಶ್ಚರಂ ತಪಃ. 4ನೆಯ ಅವತಾರದಲ್ಲಿ ಭಗವಂತನು ರಾಜನಾದ ಧರ್ಮನ ಹೆಂಡತಿಯ ಗರ್ಭದಲ್ಲಿ ನರನಾರಾಯಣರೆಂಬ ಹೆಸರಿನಿಂದ ಅವಳಿ ಮಕ್ಕಳಾಗಿ ಅವತರಿಸಿದರು. ಇಂದ್ರಿಯ ನಿಗ್ರಹಕ್ಕಾಗಿ ನರನಾರಾಯಣರು ಅಸಾಧಾರಣವಾದ ತಪಸ್ಸನ್ನು ಆಚರಿಸಿದರು. ಇಲ್ಲಿ ಹಿಂದೆ ನಾರದ ಮುನಿಗಳ ಒಂದು ಜೀವನ ಚರಿತ್ರೆಯನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. 4ನೆಯ ಅಧ್ಯಾಯದಲ್ಲಿ ನಾರದರು ಬರ್ತಾರೆ, ನಂತರ ಅವರ ಜೀವನ ಚರಿತ್ರೆಯನ್ನು ತಿಳಿಸ್ತಾರೆ, ಅಲ್ಲಿ ವಿವರವಾಗಿ ತಿಳ್ಕೊಳ್ತೇವೆ. ಇಲ್ಲಿ ಈಗ ನರನಾರಾಯಣರ ಅವತಾರ ಅಂತ ಹೇಳಿದ್ರೆ ಅದು ತಪಸ್ಸನ್ನ ತೋರಿಸ್ಲಿಕ್ಕೋಸ್ಕರ ಮಾಡಿರುವಂತಹ ಅವತಾರ. ನರನಾರಾಯಣರಾಗಿ ಅವರು ರಾಕ್ಷಸ ಸಂಹಾರವನ್ನು ಮಾಡ್ತಾರೆ, ಬೋಧನೆಗಳನ್ನು ಕೂಡ ನೀಡ್ತಾರೆ. ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಜೊತೆಗೆ ಇದ್ದ. ಅವರಿಬ್ಬರು ಕೂಡ ಮಿತ್ರರಾಗಿದ್ರು. ಈ ನರನಾರಾಯಣರು ಕೂಡ, ಇಲ್ಲಿ ನರ ಅಂತ ಹೇಳಿದ್ರೆ ಅರ್ಜುನ, ನಾರಾಯಣ ಅಂತ ಹೇಳಿದ್ರೆ ಭಗವಾನ್ ಶ್ರೀಕೃಷ್ಣನೇ ಆಗಿದ್ದಾನೆ. ಮಾರ್ಕಾಂಡೇಯ ಮುನಿಗಳು ಈ ನರನಾರಾಯಣ ಋಷಿಗಳ ದರ್ಶನವನ್ನ ಪಡೆಯುತ್ತಾರೆ. ಈ 1ನೇ ಚಿತ್ರದಲ್ಲಿ ನಾವು ಕಾಣಬಹುದು. ನಂತರ 2ನೇ ಚಿತ್ರದಲ್ಲಿ ನರನಾರಾಯಣರ ಕಠಿಣ ತಪಸ್ಸನ್ನ ಕಂಡಂತಹ ಇಂದ್ರನು ಅಲ್ಲಿಗೆ ಅಪ್ಸರೆಯರನ್ನ ಕಳಿಸಿಕೊಡ್ತಾನೆ. ಆದರೆ ಆ ಅಪ್ಸರೆಯರು ನರನಾರಾಯಣ ಋಷಿಗಳಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರ ಕಠಿಣವಾದಂತಹ ತಪಸ್ಸನ್ನು ಮುರಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಬದಲಾಗಿ ನಾರಾಯಣನು ತನ್ನ ಉರುವಿನಿಂದ ಅಂದ್ರೆ ತೊಡೆಯಿಂದ ಇನ್ನೊಂದು ಅಪ್ಸರೆಯನ್ನ ಸೃಷ್ಟಿ ಮಾಡಿ ಆ ಇತರ ಅಪ್ಸರೆಯರ ಜೊತೆಗೆ ಕಳುಹಿಸಿಕೊಡ್ತಾನೆ ಇಂದ್ರನ ಸಭೆಗೆ. ಹಾಗಾಗಿ ಆಕೆಗೆ ಊರ್ವಶಿ ಅನ್ನುವಂತಹ ಹೆಸರು ಕೂಡ ಬರ್ತದೆ. ಊರು ಅಂತ ಹೇಳಿದ್ರೆ ತೊಡೆ ಅಂತ ಹೇಳಿ. ಭಗವಂತನ ತೊಡೆಯಿಂದ ಆಕೆ ಸೃಷ್ಟಿಯಾದ್ರಿಂದ ಆಕೆಗೆ ಊರ್ವಶಿ ಅನ್ನುವಂತಹ ಹೆಸರು ಕೂಡ ಬಂದಿದೆ. ಹಾಗೆ ನರನಾರಾಯಣರು ಅನೇಕ ಭಕ್ತರಿಗೆ ಬೋಧನೆಗಳನ್ನು ಕೂಡ ಮಾಡಿದ್ದಾರೆ. ಅದನ್ನು ನಾವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು. ಇದು ನರನಾರಾಯಣರ ಇಂದ್ರಿಯ ನಿಗ್ರಹಕ್ಕಾಗಿ ಅವರು ನಡೆಸಿದಂತಹ ಕಠಿಣ ತಪಸ್ಸಿನ ಕುರಿತಾದಂತಹ ವಿವರಣೆ. ನಂತರ 10ನೆಯ ಶ್ಲೋಕದಲ್ಲಿ ಕಪಿಲ ಮುನಿಗಳ ಕುರಿತಾಗಿ ತಿಳಿಸ್ತಾರೆ. ಕಪಿಲ ಮುನಿಗಳ ವಿವರವಾದ ವಿವರಣೆ ನಾವು 3ನೇ ಸ್ಕಂದದಲ್ಲಿ ಕಾಣ್ತೇವೆ. ಪಂಚಮ ಕಪಿಲೋ ನಾಮ ಸಿದ್ಧೇಶಾಕಾಲ ವಿಪ್ಲುತಂ ಪ್ರೋವಾಚಾಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. ಅನುವಾದ: 5ನೇ ಅವತಾರವಾದ ಭಗವಾನ್ ಕಪಿಲನು ಸಿದ್ಧರಲ್ಲಿ ಅಗ್ರೇಸರನು. ಅವನು ಆಸುರಿ ಎಂಬ ಹೆಸರಿನ ಬ್ರಾಹ್ಮಣನಿಗೆ ಸೃಷ್ಟಿಯ ಮೂಲ ದ್ರವ್ಯಗಳ ಬಗ್ಗೆ ಮತ್ತು ಸಾಂಖ್ಯ ಸಿದ್ಧಾಂತದ ಬಗ್ಗೆ ಬೋಧನೆ ಮಾಡಿದನು. ಏಕೆಂದರೆ ಕಾಲಾನುಕ್ರಮದಲ್ಲಿ ಆ ಜ್ಞಾನವು ನಷ್ಟವಾಗಿದ್ದಿತು. ಇಲ್ಲಿ ಸೃಷ್ಟಿಯ ಒಟ್ಟು ತತ್ವಗಳು 24 ಅಂತ ಹೇಳ್ತೇವೆ. ಅದರಲ್ಲಿ ಪ್ರತಿಯೊಂದಕ್ಕೂ ಕೂಡ ವಿವರಣೆ ಇದೆ ಸಾಂಖ್ಯ ದರ್ಶನದಲ್ಲಿ. ಅದನ್ನು ಕೊಟ್ಟಿರುವಂತಹದ್ದು ಕಪಿಲ ಮುನಿಗಳು. ಕಪಿಲ ಮುನಿಗಳು ಅವರು ಕರ್ದಮ ಮುನಿ ಮತ್ತೆ ದೇವಹೂತಿಯರ ಮಗನಾಗಿದ್ದಾರೆ. ದೇವಹೂತಿ ಸ್ವಯಂಭುವ ಮನುವಿನ ಮಗಳಾಗಿದ್ದಾಳೆ. ಸ್ವಯಂಭುವ ಮನುವಿಗೆ 3 ಜನ ಹೆಣ್ಣು ಮಕ್ಕಳು, ದೇವಹೂತಿ, ಪ್ರಸೂತಿ, ಆಕೂತಿ ಅಂತೇಳಿ. ಆಮೇಲೆ 2 ಗಂಡು ಮಕ್ಕಳು, ಉತ್ತಾನಪಾದ ಮತ್ತೆ ಪ್ರಿಯವೃತ. ಇದನ್ನು ಕೂಡ ಮುಂದೆ ನಾವು ವಿವರವಾಗಿ ತಿಳ್ಕೊಳ್ತೇವೆ. ಹೀಗೆ ಭಗವಂತನು ಕಪಿಲ ಮುನಿಯ ರೂಪದಲ್ಲಿ ಬಂದಾಗ ಸಾಂಖ್ಯ ವಿಚಾರವನ್ನ, ಅಂದ್ರೆ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಯಾವುದನ್ನು ತಿಳಿಸಿದ್ದಾರೋ ಅದನ್ನ ಬೋಧಿಸಿದ್ದಾರೆ. ಇಲ್ಲಿ ನಾವು ಕಾಣ್ತಾ ಇರುವಂತದ್ದು ದೇವಹೂತಿ ಅಂದ್ರೆ ತಾಯಿ ಮತ್ತೆ ಮಗ. ದೇವಹೂತಿ ಅಂತ ಹೇಳಿದ್ರೆ ತಾಯಿ, ಇಲ್ಲಿ ಕಪಿಲ ಮುನಿಗಳು ಅವರ ಮಗ. ಕಪಿಲ ಮುನಿಗಳು ತಮ್ಮ ತಾಯಿಗೆ ಬೋಧನೆಯನ್ನ ಕೊಡ್ತಾ ಇರುವಂತಹದ್ದು. ಇದು 10ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಕಪಿಲ ಮುನಿಗಳು ಸಾಂಖ್ಯಯೋಗವನ್ನ ಬೋಧಿಸಿದ್ದಾರೆ.
ಇನ್ನು 11ನೆಯ ಶ್ಲೋಕದಲ್ಲಿ ದತ್ತಾತ್ರೇಯರ ಒಂದು ಅವತಾರವನ್ನು ತಿಳಿಸ್ತಾರೆ. ಷಷ್ಟಂ ಅತ್ರೇರಪತ್ಯತ್ವಂ ವೃತ ಪ್ರಾಪ್ತೋ ನ ಸೂಯಯ ಆನ್ವೀಕ್ಷಿಕಿ ಅಮಲ ಕಾರ್ಯಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಋಷಿ ಅತ್ರಿಯ ಮಗನಾಗಿ ಪುರುಷನು ತನ್ನ 6ನೆಯ ಅವತಾರವನ್ನು ಎತ್ತಿದನು. ಅನಸೂಯೆಯ ಪ್ರಾರ್ಥನೆಯನ್ನು ಮನ್ನಿಸಿ ಆಕೆಯ ಗರ್ಭದಿಂದ ಅವತರಿಸಿದನು. ಅಲರ್ಕ, ಪ್ರಹ್ಲಾದ ಮತ್ತು ಇತರರಿಗೆ ಯದು, ಹೈಹಯ ಇತ್ಯಾದಿ ಆಧ್ಯಾತ್ಮ ಜ್ಞಾನವನ್ನು ಬೋಧಿಸಿದನು. ಭಗವಂತನು ಇಲ್ಲಿ ದತ್ತಾತ್ರೇಯನಾಗಿ ಬರುವಂತಹದ್ದು. ಭಗವಂತನೇ ಸ್ವತಃ ಬರಬೇಕು ಅಂತ ಹೇಳಿ ಅತ್ರಿ ಮುನಿಗಳು ಪ್ರಾರ್ಥನೆಯನ್ನ ಮಾಡ್ತಾರೆ. ಭಗವಂತ ನಿನ್ನ ರೀತಿಯೇ ಇರುವಂತಹ ಮಗನನ್ನ ನನಗೆ ಕರುಣಿಸು ಅಂತ ಹೇಳಿ ಅಲ್ಲಿ ಅಲ್ಲಿ ಅತ್ರಿ ಮುನಿಗಳು ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಆಗ ಹುಟ್ಟಿದಂತಹ ಮಗನೇ ದತ್ತ ಆತ್ರೇಯ, ಅಂದ್ರೆ ಅತ್ರಿ ಮುನಿಗಳಿಗೆ ಕೊಟ್ಟದ್ದು. ಆ ಭಗವಂತನು ತನ್ನನ್ನು ತಾನೇ ನೀಡಿದ್ದಾನೆ. ಹಾಗಾಗಿ ಆತನ ಹೆಸರು ದತ್ತ ಆತ್ರೇಯ. ಆತ್ರೇಯ ಅಂತ ಹೇಳಿದ್ರೆ ಅತ್ರಿ ಮುನಿಗಳ ಮಗ, ದತ್ತಾಗಿ ಕೊಟ್ಟಿರುವಂತದ್ದು. ಹಾಗಾಗಿ ದತ್ತಾತ್ರೇಯ ಅನ್ನುವಂತಹ ಹೆಸರು ಇಲ್ಲಿ ಬಂದಿದೆ. ಇದು 11ನೆಯ ಶ್ಲೋಕದಲ್ಲಿ ನಾವು ಕಾಣಬಹುದು. 12ನೆಯ ಶ್ಲೋಕದಲ್ಲಿ ಯಜ್ಞ ನಾಮಕ ಭಗವಂತ, ರುಚಿ ಮತ್ತೆ ಆಕೂತಿಯ ಮಗನಾಗಿ ಭಗವಂತ ಬರ್ತಾನೆ. ತತಃ ಸಪ್ತಮ ಆಕೂತ್ಯಾಂ ರುಚೇರ್ಯಜ್ಞೋಭ್ಯಜಾಯತ ಸಾಯಾಮಾದ್ಯೈ ಸುರಗಣೈರ್ ಅಪಾತ್ವಾಂ ಅಂಭುವಾಂತರಂ. ಅಪಾತ್ ಸ್ವಯಂಭುವ ಅಂತರಂ. ಸ್ವಯಂಭುವ ಮನ್ವಂತರದಲ್ಲಿ ಬರುವಂತಹ ಒಂದು ಅವತಾರವಾಗಿದೆ ಇದು. ಪ್ರಜಾಪತಿ ರುಚಿ ಮತ್ತು ಆತನ ಪತ್ನಿ ಆಕೂತಿ ಇವರ ಮಗನಾದ ಯಜ್ಞನೇ 7ನೇ ಅವತಾರ. ಸ್ವಯಂಭುವ ಮನುವಿನ ಅಧಿಕಾರದ ಸಂದರ್ಭದಲ್ಲಿ ಯಜ್ಞನೇ ತನ್ನ ಪುತ್ರನಾದ ಯಮ ಮತ್ತು ಇತರ ದೇವತೆಗಳ ಸಹಕಾರದೊಂದಿಗೆ ಆ ಕಾಲಾವಧಿಯ ಆಳ್ವಿಕೆಯನ್ನು ನಿರ್ವಹಿಸಿದನು. ಸ್ವಯಂಭುವ ಮನುವು ತನ್ನ ಮಗಳಾದಂತಹ ಆಕೂತಿಗೆ ಮದುವೆಯ ಸಂದರ್ಭದಲ್ಲಿ ತಿಳಿಸುವುದೇನು ಅಂತ ಹೇಳಿದ್ರೆ, ನಿನಗೆ ಹುಟ್ಟುವಂತಹ ಮೊದಲನೆಯ ಮಗನನ್ನ ನನಗೆ ನೀವು ನೀಡಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಹೇಳಿರುವಂತದ್ದು ಈ ಯಜ್ಞ, ಭಗವಂತನ ಇನ್ನೊಂದು ಹೆಸರು ಯಜ್ಞ ಅಂತ ಹೇಳಿ, ಆತನ ಪತ್ನಿಯ ಹೆಸರು ದಕ್ಷಿಣ ಅಂತ ಹೇಳಿ. ಆ ಯಜ್ಞನು ತನ್ನ ಅಜ್ಜನಾದ ಆ ಸ್ವಯಂಭುವ ಮನುವಿನ ಕಾರ್ಯಗಳನ್ನೆಲ್ಲ ನೋಡಿಕೊಳ್ತಾನೆ. ಆ ಒಂದು ಕಾಲಾವಧಿಯ ಆಳ್ವಿಕೆಯನ್ನು ತಾನೇ ಸ್ವತಃ ನಿರ್ವಹಿಸ್ತಾನೆ. 13ನೆಯ ಶ್ಲೋಕ ಋಷಭದೇವನ ಕುರಿತಾಗಿ ತಿಳಿಸುವಂತಹದ್ದು. ಅಷ್ಟಮೇ ಮೇರು ದೇವ್ಯಾಂ ತು ನಾಭೇರ್ಜಾತ ಉರುಕ್ರಮಃ ದರ್ಶಯಾನ್ ವರ್ತ್ಮಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. ನಾಭಿರಾಜ ಮತ್ತು ಅವನ ಪತ್ನಿ ಮೇರುದೇವಿಯ ಮಗ ಋಷಭರಾಜನಾಗಿ ಭಗವಂತನು 8ನೆಯ ಅವತಾರವನ್ನು ತಾಳಿದನು. ಈ ಅವತಾರದಲ್ಲಿ ಅವನು ತಮ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ, ಎಲ್ಲ ಆಶ್ರಮಗಳಿಂದ ಗೌರವ ಪಡೆಯುವ ವ್ಯಕ್ತಿಗಳು ಅನುಸರಿಸುವ ಪರಿಪಕ್ವ ಮಾರ್ಗವನ್ನು ತೋರಿಸಿದನು. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಹೇಗೆ ಪರಿಪೂರ್ಣತೆಗೊಳಿಸಿಕೊಳ್ಳಬಹುದು ಅನ್ನೋದನ್ನ ಋಷಭದೇವರು ತನ್ನ ಮಕ್ಕಳಿಗೆ ಇಲ್ಲಿ ಬೋಧಿಸುತ್ತಾ ಇರುವುದನ್ನು ನಾವು ಕಾಣ್ತೇವೆ. ಋಷಭದೇವನ ಮುಖ್ಯವಾದಂತಹ ಮಗನಲ್ಲಿ ಒಬ್ಬನಾಗಿ ಭರತ ಮಹಾರಾಜನ ಕಥೆಯನ್ನ ಕೂಡ ನಾವು ಈ ಭಾಗವತದಲ್ಲಿ ಕಾಣ್ತೇವೆ. ಇನ್ನು 14ನೇ ಶ್ಲೋಕದಲ್ಲಿ ಪೃಥು ಮಹಾರಾಜನ ಕಥೆಯನ್ನ ತಿಳಿಸುತ್ತಾರೆ. ಋಷಿಭಿರ್ಯಾಚಿತೋ ಭೇಜೆ ನವಮಂ ಪಾರ್ಥಿವಂ ವಪುಃ ದಗ್ಧೆ ಮಾಪೋಷಧೀರ್ವಿ ಪ್ರಾಸ್ತೆ ನಾಯಂ ಸ ಉಷತ್ತಮಃ. ಹೇ ಬ್ರಾಹ್ಮಣರೇ, ಋಷಿಗಳ ಪ್ರಾರ್ಥನೆಯ ಮೇರೆಗೆ ಭಗವಂತನು ತನ್ನ 9ನೆಯ ಅವತಾರದಲ್ಲಿ ಪೃಥುರಾಜನಾಗಿ ಜನಿಸಿದನು. ಪೃಥುವು ಭೂಮಿಯನ್ನು ನಾನಾ ರೀತಿಯ ಬೆಳೆಗಳಿಗಾಗಿ ಸಾಗುವಳಿ ಮಾಡಿದನು. ಆ ಕಾರಣದಿಂದ ಪೃಥ್ವಿಯು ಸುಂದರವೂ ಆಕರ್ಷಕವೂ ಆಯಿತು. ಇಲ್ಲಿ ಪೃಥು ಮಹಾರಾಜನ ಜನ್ಮವು ಒಂದು ಸ್ವಾರಸ್ಯಕರವಾದಂತಹ ವಿಚಾರ. ಆತನ ಸಮಯದಲ್ಲಿ ಅಲ್ಲಿ ವೇನ ಅನ್ನುವಂತಹ ಒಬ್ಬ ಕೆಟ್ಟ ರಾಜ ಇರ್ತಾನೆ. ಅವನ ತಂದೆ ಅಂಗರಾಜನು ಒಳ್ಳೆಯ ವ್ಯಕ್ತಿ. ಆದರೆ
ಈ ವೇನ ಅನ್ನುವಂತಹ ವ್ಯಕ್ತಿ ಅದನ್ನು ದುಷ್ಟನಾಗಿರ್ತಾನೆ. ಅಂಗರಾಜ ಅವನನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಮನೆ ಬಿಟ್ಟು ಹೊರಟು ಹೋಗ್ತಾನೆ. ನಂತರ ದೇಶ ಅರಾಜಕವಾಗಿದೆ ಅನ್ನುವುದನ್ನ ಕಂಡಂತಹ ಮಂತ್ರಿಗಳು ದೇಶಕ್ಕೊಬ್ಬ ರಾಜ ಬೇಕು ಅಂತೇಳಿ ಈ ವೇನನನ್ನ ರಾಜನನ್ನಾಗಿ ಮಾಡ್ತಾರೆ. ಆದರೆ ವೇನ ನಾಸ್ತಿಕ ಸ್ವಭಾವದಿಂದಾಗಿ ಭಗವಂತನ ಒಂದು ಪೂಜೆಗಳನ್ನೇ ದೇವಸ್ಥಾನದಲ್ಲಿ ನಿಲ್ಲಿಸಿ ಬಿಡ್ತಾನೆ, ಯಜ್ಞಯಾಗಾದಿಗಳಿಗೆ ಅಡ್ಡಿಪಡಿಸ್ತಾನೆ. ಆಗ ಈ ಋಷಿಮುನಿಗಳು ಏನು ಮಾಡ್ತಾರೆ, ಆ ವೇನನನ್ನ ತಮ್ಮ ಹೂಂಕಾರದಿಂದಲೇ ಸಾಯಿಸಿ ಬಿಡ್ತಾರೆ. ಆತನ ಶರೀರವನ್ನ ಮಥಿಸಿದಾಗ ಹುಟ್ಟಿ ಬಂದಂತಹ ಭಗವಂತನ ಅವತಾರವೇ ಈ ಯಜ್ಞ ಅನ್ನುವಂತಹ ಯಜ್ಞನಾಮಕ ಭಗವಂತ. ಆತನ ಪತ್ನಿ ದಕ್ಷಿಣ, ಆ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ದೇವಿ ದಕ್ಷಿಣೆಯು ಬರ್ತಾಳೆ. ಈ ಚಿತ್ರದಲ್ಲಿ, ಮೊದಲನೇ ಚಿತ್ರದಲ್ಲಿ ನಾವು ಕಾಣಬಹುದು ವೇನನ ಶರೀರವನ್ನ ಮಥಿಸಿದ ನಂತರ ಅವರು ಹುಟ್ಟಿ ಬರುವಂತಹದ್ದು. ನಂತರ ಮುಂದೆ ಈ ಋತು ಮಹಾರಾಜನು ಅನೇಕ ರಾಜಸೂಯ ಯಾಗಗಳನ್ನ ಮಾಡ್ತಾನೆ. ಆದ್ರೆ 100ನೇ ಯಾಗ ಅಂದ್ರೆ 99 ಆಗಿದೆ, ಇನ್ನು 100ನೇ ಯಾಗವನ್ನ ಮಾಡಬೇಕು ಅಂತ ಆಗುವಾಗ ಇಂದ್ರನು ಬಂದು ಆ ಒಂದು ಕುದುರೆಯನ್ನ ಅಪಹರಿಸ್ತಾನೆ. ಯಾಕಂದ್ರೆ ಯಾರು 100 ಅಶ್ವಮೇಧ ಯಾಗಗಳನ್ನ ಮಾಡ್ತಾರೋ ಅವರು ಇಂದ್ರ ಪದವಿಗೆ ಅರ್ಹರಾಗ್ತಾರೆ. ಅದು ಇಂದ್ರನಿಗೆ ಇಷ್ಟ ಇರುವುದಿಲ್ಲ. ಆದ್ರೆ ಪೃಥು ಮಹಾರಾಜ ತನ್ನ ಮಾತುಗಳನ್ನ ಅಥವಾ ತನ್ನ ಒಂದು ಏನು ಸಂಕಲ್ಪ ಇತ್ತು ಅದನ್ನ ಬಿಟ್ಟು ಬಿಡ್ತಾನೆ. ಆತನು 100ನೇ ಯಜ್ಞವನ್ನ ಮಾಡುವುದಿಲ್ಲ. ನಂತರ ಅಲ್ಲಿ ಇಂದ್ರದೇವನೇ ಬಂದು ಪೃಥು ಮಹಾರಾಜನಿಗೆ ನಮಸ್ಕಾರಗಳನ್ನು ಮಾಡ್ತಾ ಇರುವುದನ್ನು ನಾವು ಚಿತ್ರದಲ್ಲಿ ಕಾಣ್ತೇವೆ. ಮುಂದೆ ಪೃಥು ಮಹಾರಾಜನು 4 ಜನ ಕುಮಾರರನ್ನ ಅತಿಥಿಗಳನ್ನಾಗಿ ಪಡೆದು ಅವರಿಗೆ ಸತ್ಕಾರವನ್ನ ನೀಡ್ತಾನೆ. 15ನೇ ಶ್ಲೋಕದಲ್ಲಿ ಮತ್ಸ್ಯಾವತಾರದ ಕುರಿತಾಗಿ ತಿಳಿಸಿಕೊಡ್ತಾ ಇದ್ದಾರೆ. ರೂಪಂ ಸ ಜಗ್ರಹೇ ಮಾತ್ಸ್ಯಂ ಚಾಕ್ಷುಷೋದಧಿ ಸಂಪ್ಲವೇ ನಾವ್ಯಾರೋಪ್ಯ ಮಹಿಮಯ್ಯಾಂ ಉಪದ್ವೈವಸತ್ವಂ ಮನು. ಚಾಕ್ಷುಷ ಮನುವಿನ ಯುಗದ ಅನಂತರ ಉಂಟಾದ ಮಹಾಜಲ ಪ್ರಳಯದಲ್ಲಿ ಇಡೀ ವಿಶ್ವವೇ ನೀರಿನ ಆಳದಲ್ಲಿ ಮುಳುಗಿ ಹೋಯಿತು. ಆಗ ಭಗವಂತನು ಮತ್ಸ್ಯಾವತಾರವನ್ನು ತಾಳಿ ತೆಪ್ಪವೊಂದರಿಂದ ವೈವಸ್ವತ ಮನುವನ್ನು ರಕ್ಷಿಸಿದನು. ಒಟ್ಟು 14 ಮನುಗಳಲ್ಲಿ ಮೊದಲನೆಯ ಮನು ಸ್ವಯಂಭುವ ಮನು, ಈಗ ನಡೀತಾ ಇರುವಂತದ್ದು 7ನೆಯ ಮನು ವೈವಸ್ವತ ಮನು. ಇದಕ್ಕಿಂತ ಹಿಂದೆ ಇದ್ದಂತಹ 6ನೆಯ ಮನ್ವಂತರದ ಹೆಸರು ಚಾಕ್ಷುಷ ಮನ್ವಂತರ ಅಥವಾ ಚಾಕ್ಷುಷ ಮನು ಅಂತೇಳಿ ಆತನನ್ನು ಕರೀತಾರೆ. ನಮಗೆ ಯುಗಗಳ ಒಂದು ಸಂಖ್ಯೆ ಗೊತ್ತಿದೆ. ಮನುಷ್ಯನ ಲೆಕ್ಕಾಚಾರದ ಪ್ರಕಾರ 4,32,000 ವರ್ಷ ಅಂತ ಹೇಳಿದ್ರೆ ಒಂದು ಕಲಿಯುಗ, ಅದರ 2 ಪಟ್ಟು ದ್ವಾಪರ ಯುಗ, ಅದರ 3 ಪಟ್ಟು ತ್ರೇತಾಯುಗ, ಅದರ 4 ಪಟ್ಟು ಸತ್ಯಯುಗ. ಹೀಗೆ ಎಲ್ಲವನ್ನು ಒಟ್ಟಿಗೆ ಸೇರಿಸಿದ್ರೆ ಒಂದು ಮಹಾಯುಗ. ಈ ರೀತಿಯಾಗಿ 1,000 ಮಹಾಯುಗಗಳು ನಡೆದರೆ ಆ ಬ್ರಹ್ಮನ ಒಂದು ಹಗಲು ಆಗ್ತದೆ. ಆ ಬ್ರಹ್ಮನ ಒಂದು ಹಗಲಿನಲ್ಲಿ ಒಟ್ಟು 14 ಮನುಗಳು ಬಂದು ಹೋಗ್ತಾರೆ. ಅಂದ್ರೆ ಒಂದು ಅಂದಾಜಿನ ಪ್ರಕಾರ ಪ್ರತಿಯೊಂದು ಮನುವಿಗೂ ಕೂಡ 70,000 ಮಹಾಯುಗಗಳು ಕಳೆಯಬೇಕು. ಈ 70,000ಕ್ಕೆ 14ರಿಂದ ಗುಣಿಸಿದ್ರೆ ನಮಗೆ 70 ಮಹಾಯುಗಗಳು, 70ರಿಂದ ಗುಣಿಸಿದ್ರೆ ನಮಗೆ 1000 ಮಹಾಯುಗಗಳು ದೊರಕ್ತವೆ. ಅಂದ್ರೆ ಆ ಬ್ರಹ್ಮನ ಇಡೀ ಒಂದು ದಿನ 70 ಮಹಾಯುಗಗಳು. ಇಲ್ಲಿ ಒಂದು ಮಹಾಯುಗ ಅಂತ ಹೇಳಿದ್ರೆ 4 ಯುಗಗಳು ಒಟ್ಟಿಗೆ ಸೇರಿ ಒಂದು ಮಹಾಯುಗ ಅಂತ ಆಗ್ತದೆ. ಹಾಗೆ 70 ಮಹಾಯುಗಗಳು ಒಟ್ಟಿಗೆ ಸೇರಿ ಒಂದು ಮನ್ವಂತರ ಅಂತ ಆಗ್ತದೆ. ಚಾಕ್ಷುಷ ಮನ್ವಂತರ ಅಂದ್ರೆ ಇಲ್ಲಿನ ಈಗ ಪ್ರಸ್ತುತ ಮನ್ವಂತರದ ಹಿಂದಿನ ಮನ್ವಂತರದಲ್ಲಿ ಅಲ್ಲಿದ್ದಂತಹ ರಾಜ ಸತ್ಯವ್ರತ ಅಂತೇಳಿ ಅವನ ಹೆಸರು. ಆತನೇ ಮುಂದಕ್ಕೆ ವೈವಸ್ವತ ಮನುವಾಗಿ ಜನಿಸುವಂತಹದ್ದು. ಅವನ ಇನ್ನೊಂದು ಹೆಸರು ಶ್ರಾದ್ದ ದೇವ ಅಂತ ಹೇಳಿ. ಆತನು, ನಮಗೆ ಕತೆ ಗೊತ್ತಿದೆ ಹೇಗೆ ಮತ್ಸ್ಯಾವತಾರದ ಕಥೆ ಆಯಿತು ಅಂತೇಳಿ. ಆತನು ಸಾಗರದಲ್ಲಿ ಕಂಡಂತಹ ಒಂದು ಸಣ್ಣ ಮೀನು ಆತನಲ್ಲಿ ಆಶ್ರಯವನ್ನ ಪಡೆಯುತ್ತದೆ. ನಂತರ ಆ ಮೀನನ್ನ ಆತನು ಸುರಕ್ಷಿತವಾಗಿ ಇರ್ಲಿ ಅಂತೇಳಿ ಒಂದು ಪಾತ್ರೆಗೆ ಹಾಕ್ತಾನೆ. ಆದ್ರೆ ಆ ಮೀನು ಬೆಳೀತಾ ಹೋಗ್ತದೆ. ದೊಡ್ಡ ಪಾತ್ರೆಗೆ ಹಾಕ್ತಾನೆ, ಇನ್ನೂ ಬೆಳೀತದೆ. ಅದು ಬೆಳೆದು ಕೊನೆಗೆ ಸಮುದ್ರಕ್ಕೆ ಆತನು ತಂದು ಅದನ್ನು ಬಿಡ್ತಾನೆ. ಆಗ ಅವನಿಗೆ ಅರ್ಥ ಆಗ್ತದೆ ಇದು ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲ ಅಂತೇಳಿ. ಆ ಭಗವಂತನ ಒಂದು ಪೂಜೆಯನ್ನ, ಆ ಭಗವಂತನಿಗೆ ಸ್ತುತಿಗಳನ್ನ ತಾನು ಅರ್ಪಿಸ್ತಾನೆ. ನಂತರ ಆ ಮತ್ಸ್ಯಾವತಾರದಲ್ಲಿದ್ದಂತಹ ಭಗವಂತ ಆತನಿಗೆ ಹೇಳ್ತಾನೆ, ನೀನು ಈ ಕೂಡಲೇ ಎಲ್ಲ ಬೀಜಗಳನ್ನ, ಸೃಷ್ಟಿ ಕಾರ್ಯಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ
ಸಿದ್ಧ ಮಾಡಿಕೊಂಡು ಒಂದು ದೋಣಿಯಲ್ಲಿ ಕುಳಿತುಕೊಳ್ಬೇಕು. ಇನ್ನು ಸದ್ಯದಲ್ಲೇ ಪ್ರಳಯವು ಸಂಭವಿಸ್ಲಿಕ್ಕಿದೆ, ಹಾಗಾಗಿ ಆ ಪ್ರಳಯ ಕಾಲದಲ್ಲಿ ನಾನು ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಭಗವಂತ ಅವರಿಗೆ ಒಂದು ಆಶೀರ್ವಾದವನ್ನ ನೀಡುತ್ತಾರೆ. ಅವರೇ ಆ ಒಂದು ಮನ್ವಂತರದ ನಂತರದ ಮುಂದೆ ಸೂರ್ಯದೇವನ ಮಗನಾಗಿ ಬಂದು ವೈವಸ್ವತ ಮನು ಅನ್ನುವಂತಹ ಹೆಸರನ್ನ ಪಡೆದುಕೊಳ್ಳುತ್ತಾರೆ. ಇದು 2 ಯುಗಗಳ ಕಥೆಯಾಗಿದೆ. ಇನ್ನು 16ನೆಯ ಶ್ಲೋಕದಲ್ಲಿ ಮಂದರ ಪರ್ವತವನ್ನ ಎತ್ತಿ ಭಗವಂತ ಆ ಒಂದು ಸಮುದ್ರ ಮಂಥನವನ್ನ ಮಾಡಿದ ಕುರಿತಾಗಿ ತಿಳಿಸಿಕೊಡುತ್ತಾರೆ. ಮಂದರ ಪರ್ವತವನ್ನು ಎತ್ತಲಿಕ್ಕೆ ಭಗವಂತ ಕೂರ್ಮ ಅವತಾರವನ್ನ ತಾಳುತ್ತಾನೆ. ಮಂದರ ಪರ್ವತ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಪರ್ವತವಾಗಿದೆ. ಅದನ್ನ ಯಾರಿಂದಲೂ ಎತ್ತಿಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮತ್ತೆ ಭಗವಂತನೇ ಸ್ವತಃ ಎತ್ತಿಕೊಂಡು ಬರಬೇಕಾಯಿತು. ಆಮೇಲೆ ಅದನ್ನ ಸಾಗರದಲ್ಲಿಟ್ಟರೆ ಅದು ಮುಳುಗಿ ಹೋಗ್ತದೆ. ಅದನ್ನು ಹಿಡ್ಕೊಳ್ಳುವವರೊಬ್ರು ಬೇಕು. ಹಾಗಾಗಿ ಭಗವಂತ ಮತ್ಸ್ಯಾವತಾರವನ್ನ ತಾಳಿ ಆ ಒಂದು ಮಂದರ ಪರ್ವತ ಸರಿಯಾಗಿ ನಿಲ್ಲುವಂತೆ ಮಾಡ್ತಾರೆ. ಆಮೇಲೆ ರಾಕ್ಷಸರು ಮತ್ತೆ ದೇವತೆಗಳ ನಡುವೆ ಯುದ್ಧವು ಸಂಭವಿಸ್ತದೆ. ಈ ಇದು ಸಮುದ್ರ ಮಂಥನವು ಪ್ರಾರಂಭವಾಗ್ತದೆ. ಮೊದಲು ಆ ಸಮುದ್ರ ಮಂಥನದಲ್ಲಿ ಅನೇಕ ವಸ್ತುಗಳು ಬರ್ತವೆ. ಕೊನೆಗೆ ಬಂದಂತದ್ದು ಅದು ಅಮೃತ. ಅದನ್ನ 17ನೇ ಶ್ಲೋಕದಲ್ಲಿ ಹೇಳ್ತಾರೆ ಧನ್ವಂತಿಯ ಬಗ್ಗೆ. ಆ ಕಳಶವನ್ನ ಹಿಡ್ಕೊಂಡು ಬಂದಂತಹ ಧನ್ವಂತರಿ ಹಾಗೂ ಈ ರಾಕ್ಷಸರು ಮತ್ತೆ ದೇವತೆಗಳ ನಡುವೆ ಆ ಒಂದು ಸರಿಯಾದಂತಹ ಗೆಳೆತನವನ್ನ ಅಥವಾ ಎಲ್ಲರೂ ಕೂಡ ಸಮಾಧಾನವಾಗಿ ಇರುವಂತೆ ಮಾಡಿದ್ದು ಮೋಹಿನಿ ರೂಪದಲ್ಲಿ ಬಂದಂತಹ ಭಗವಂತ. ಆ ರಾಕ್ಷಸರಿಗೆ ಅಮೃತವು ದೊರಕದೇ ಇರುವ ಹಾಗೆ ಮಾಡಿ ದೇವತೆಗಳಿಗೆ ಅಮೃತವನ್ನು ಕೊಡುವಂತಹ ಕಾರ್ಯವನ್ನ ಮಾಡಿದ್ದು ಮೋಹಿನಿ ರೂಪದಲ್ಲಿ ಆ ಭಗವಂತನೇ ಈ ಕಾರ್ಯವನ್ನ ಮಾಡ್ತಾನೆ. ಸುರಾಸುರಾಣ ಮುದದಧಿಂ ಮತ್ನಿತ ಮಂದರಾಚಲಂ ದಧ್ರೇ ಕಮಟ ರೂಪೇಣ ಪೃಷ್ಠ ಏಕಾದಶೇ ವಿಭೂ. ಭಗವಂತನು ತನ್ನ 11ನೆಯ ಅವತಾರದಲ್ಲಿ ಕೂರ್ಮನಾಗಿ ಜನ್ಮ ತಾಳಿದನು. ಕೂರ್ಮ ಅವತಾರದಲ್ಲಿ ಕೂರ್ಮನ ಚಿಪ್ಪು ಮಂದರಾಚಲಕ್ಕೆ ಆಧಾರವಾಯಿತು. ವಿಶ್ವದ ದೇವಾಸುರರು ಈ ಮಂದರಾಚಲವನ್ನು ಕಡೆಗೋಲಾಗಿ ಬಳಸಿದರು. ವಾಸುಕಿಯನ್ನ ಹಗ್ಗವಾಗಿ ಮಂದರ ಪರ್ವತವನ್ನು ಕಡೆಗೋಲಾಗಿ ಸಮುದ್ರ ಮಂಥನವನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಭಗವಂತನು ಕೂರ್ಮಾವತಾರಿಯಾಗಿ ಅದಕ್ಕೆ ಬೇಕಾದಂತಹ ಒಂದು ಸರಿಯಾದಂತಹ ಆಧಾರವನ್ನು ನೀಡುತ್ತಾನೆ. ಹಾಗೆ ತಾನು ಆ ಮಂದರಾಚಲವನ್ನ ತನ್ನ ಕೈಯಿಂದ ಹಿಡಿದು ಅದು ಜಾರಿ ಬೀಳದ ಹಾಗೆ ತಾನು ಎಚ್ಚರವನ್ನ ವಹಿಸ್ತಾನೆ. 17ನೆಯ ಶ್ಲೋಕದಲ್ಲಿ ಧನ್ವಂತರಿ ಮತ್ತೆ ಮೋಹಿನಿಯ ಕುರಿತಾಗಿ ತಿಳಿಸುವಂತದ್ದು. ಧಾನ್ವಂತರಂ ದ್ವಾದಶಮಂ ತ್ರಯೋದಶಮಮೇವ ಚ ಅಪಾಯಯತ್ಸುರಾನಾತ್ಮನೋ ಹಿನ್ಯಾ ಮೋಹಿನೀಂ ಶ್ರಿಯಾ. ಧಾನ್ವಂತರಂ ದ್ವಾದಶಮಂ ತ್ರಯೋದಶಂ ಏವ ಚ ಅಪಾಯಯತ್ಸುರಾನನ್ಯಾನ್ ಮೋಹಿನ್ಯಾ ಮೋಹಯನ್ ಶ್ರಿಯಾ. ತನ್ನ 12ನೆಯ ಅವತಾರದಲ್ಲಿ ಭಗವಂತನು ಧನ್ವಂತರಿಯಾಗಿ ಕಾಣಿಸಿಕೊಂಡನು. 13ನೆಯ ಅವತಾರದಲ್ಲಿ ಮೋಹಿನಿಯಾಗಿ ರೂಪ ತಾಳಿ ತನ್ನ ಮನಮೋಹಕ ಸೌಂದರ್ಯದಿಂದ ಅಸುರರನ್ನು ಮೋಹಿತರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನು ನೀಡಿದನು. ಇದೆಲ್ಲವೂ ಕೂಡ ಭಗವಂತನ ಅವತಾರವೇ ಆಗಿದೆ. 18ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕದಲ್ಲಿ ಭಗವಂತನ ನರಸಿಂಹ ರೂಪವನ್ನ ತಿಳಿಸ್ತಾರೆ. ತನ್ನ 14ನೆಯ ಅವತಾರದಲ್ಲಿ ಭಗವಂತನು ನರಸಿಂಹನಾಗಿ ಕಾಣಿಸಿಕೊಂಡನು. ಅಸುರನಾದ ಹಿರಣ್ಯಕಶಿಪುವಿನ ಸದೃಢ ದೇಹವನ್ನು ತನ್ನ ಉಗುರುಗಳಿಂದ ಬಡಗಿಯು ಬೆತ್ತವನ್ನು ಸೀಳುವಂತೆ ಸೀಳಿ ಹಾಕಿದನು. ಇಲ್ಲಿ ನಾವು ಕಾಣಬಹುದು ತನ್ನ ಪ್ರಿಯ ಭಕ್ತನಾದಂತಹ ಪ್ರಹ್ಲಾದನನ್ನು ರಕ್ಷಿಸ್ಲಿಕ್ಕೋಸ್ಕರ ಭಗವಂತ ತಾನು ನರಸಿಂಹ ರೂಪದಲ್ಲಿ ಬಂದು ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾನೆ. 19ನೆಯ ಶ್ಲೋಕದಲ್ಲಿ ವಾಮನ ರೂಪದ ಬಗ್ಗೆ ತಿಳಿಸ್ತಾರೆ. ವಾಮನನು 3 ಹೆಜ್ಜೆಗಳಷ್ಟು ಭೂಮಿಯನ್ನ ಬೇಡಿ ಬಲಿ ಮಹಾರಾಜನಿಂದ ಎಲ್ಲಾ ಸಂಪತ್ತನ್ನು ಕೂಡ ತಾನು ಪಡೆದುಕೊಂಡು ಬಿಡ್ತಾನೆ. ಒಂದು ಸಲ ಏನಾಯ್ತು ಅಂತ ಹೇಳಿದ್ರೆ, ಇಂದ್ರದೇವನು ತನ್ನ ಒಂದು ಗುರುಗಳಾದಂತಹ ಬೃಹಸ್ಪತಿಗಳಿಗೆ ಸರಿಯಾದಂತಹ ಗೌರವವನ್ನ ತೋರಿಸುವುದಿಲ್ಲ. ಹಾಗಾಗಿ ಬೃಹಸ್ಪತಿಗಳು ಸ್ವರ್ಗಲೋಕವನ್ನು ಬಿಟ್ಟು ಹೊರಟು ಹೋಗ್ತಾರೆ. ವಿಷಯವನ್ನು ತಿಳಿದಂತಹ ಬಲಿ ಮಹಾರಾಜನು ಶುಕ್ರಾಚಾರ್ಯರ ಆ ಒಂದು ನೇತೃತ್ವದಲ್ಲಿ ಅವರು
ಸ್ವರ್ಗಲೋಕದ ಮೇಲೆ ದಾಳಿಯನ್ನ ಮಾಡಿ ಎಲ್ಲವನ್ನು ಕೂಡ ತಮ್ಮ ಹತೋಟಿಗೆ ತೆಗೆದುಕೊಂಡು ಬಿಡ್ತಾರೆ. ಹಾಗಾಗಿ ಇಂದ್ರನು ತನ್ನ ಸ್ಥಾನವನ್ನ ಕಳೆದುಕೊಳ್ಳಬೇಕಾಯಿತು. ಆಮೇಲೆ ಇಂದ್ರನಿಂದ ಮತ್ತೆ ಅದನ್ನ ಪಡೀಲಿಕ್ಕೋಸ್ಕರ ಭಗವಂತನು ತಾನು ಒಂದು ಸಣ್ಣ ಬ್ರಾಹ್ಮಣನ ರೂಪದಲ್ಲಿ, ವಟುವಿನ ರೂಪದಲ್ಲಿ ಅಲ್ಲಿಗೆ ಹೋಗುವಂತದ್ದು. ಆಮೇಲೆ ಇದರ ಪೂರ್ತಿ ವಿವರಣೆ ಮುಂದೆ ನಾವು ಕಾಣಲಿಕ್ಕಿದ್ದೇವೆ. ಭಗವಂತ ತನ್ನ 2 ಪಾದಗಳಿಂದ ಭೂಮಿ ಮತ್ತೆ ಆಕಾಶವನ್ನ ಆವರಿಸಿ ಬಿಡ್ತಾನೆ. 4ನೇ ಪಾದವನ್ನ ಭಗವಂತ ಬಲಿ ಮಹಾರಾಜನ ತಲೆಯಲ್ಲಿ ಇಟ್ಟು ಆತನನ್ನ ಸುತಳ ಲೋಕಕ್ಕೆ ಕಳುಹಿಸಿ ಅಲ್ಲಿ ಬಲಿ ಮಹಾರಾಜನಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಆ ಬಲಿ ಮಹಾರಾಜನ ಒಂದು ಅರಮನೆಯ ಕಾವಲುಗಾರನಾಗಿ ಭಗವಂತನೇ ಸ್ವತಃ ನಿಲ್ತಾನೆ. ಯಾಕಂದ್ರೆ ಭಗವಂತನಿಗೆ ಆತನು ತನ್ನ ಎಲ್ಲವನ್ನು ಕೂಡ ಅರ್ಪಿಸಿದ್ದಾನೆ. ಸರ್ವ ಸಮರ್ಪಣ ಭಾವದಿಂದ ಬಲಿ ಮಹಾರಾಜನು ಭಗವಂತನ ಒಂದು ಪ್ರೀತಿಗೆ ಪಾತ್ರನಾಗಿದ್ದಾನೆ. ತನ್ನ ಗುರುಗಳಾದಂತಹ ಶುಕ್ರಾಚಾರ್ಯರ ಮಾತನ್ನು ಮೀರಿ ಕೂಡ ಆತನು ಭಗವಂತನ ಸೇವೆಯನ್ನ ಮಾಡಿದ್ದಾನೆ. ನಂತರ ಬರುವಂಥದ್ದು ಭೃಗುಪತಿಯಾದಂತಹ ಪರಶುರಾಮನ ಒಂದು ಅವತಾರ. ಈ ಸೃಷ್ಟಿಯಲ್ಲಿ ಕ್ಷತ್ರಿಯರ ಒಂದು ಸಂಖ್ಯೆ ಬಹಳಷ್ಟು ಹೆಚ್ಚಾದಾಗ ಮತ್ತು ಎಲ್ಲ ಕಡೆ ಜನರು ಶಸ್ತ್ರಾಸ್ತ್ರಗಳನ್ನ ಕೂಡಿ ಹಾಕ್ತಾ ಎಲ್ಲಿಯೂ ಕೂಡ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವಾಗದೇ ಇರುವಂತೆ ಮಾಡಿದಾಗ ಮತ್ತು ಸಾಮಾನ್ಯ ಜನರ ಮೇಲೆ ಕ್ಷತ್ರಿಯರು ಶೋಷಣೆಯನ್ನ ಮಾಡಿದಾಗ ಪರಶುರಾಮನು ತನ್ನ ಕೈಗೆ ಆ ಒಂದು ಕೊಡಲಿಯನ್ನು ತೆಗೆದುಕೊಂಡು ಎಲ್ಲ ದುಷ್ಟರ ನಾಶವನ್ನು ಮಾಡ್ತಾ ಬರ್ತಾನೆ. ಇದು ಆ ಒಂದು ಭಗವಂತನ ಪರಶುರಾಮ ಅವತಾರದ ಬಗ್ಗೆ ತಿಳಿಸಿರುವಂತಹದ್ದು 20ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ತನ್ನ 16ನೇ ಅವತಾರದಲ್ಲಿ ಭಗವಂತನು ಭೃಗುಪತಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದರೆಂಬುದೇ ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧಕ್ಕೆ ಕಾರಣವಾಯಿತು. 21ನೇ ಶ್ಲೋಕದಲ್ಲಿ ವೇದವ್ಯಾಸರ ಅವತಾರದ ಕುರಿತಾಗಿ ಹೇಳ್ತಾರೆ. ಯಾಕಂದ್ರೆ ವೇದವ್ಯಾಸರಿಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ತಥಾ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದತರೋ ಶಾಖ್ಯಾ ದೃಷ್ಟ್ವಾ ಪುಂಸೋಲ್ಪ ಮೇಧಸಃ. ತನ್ನ 17ನೇ ಅವತಾರದಲ್ಲಿ ಭಗವಂತನು ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಾಗಿ ಹುಟ್ಟಿದನು. ವ್ಯಾಸದೇವರು ಜನರು ಸಾಮಾನ್ಯವಾಗಿ ಅಲ್ಪಜ್ಞರು ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದೇ ವೇದವನ್ನು ಅನೇಕ ಶಾಖೆ ಉಪಶಾಖೆಗಳಾಗಿ ವಿಂಗಡಿಸಿದರು. ಆ ಭಗವಂತನ ದಿವ್ಯ ಲೀಲೆಗಳನ್ನ ತಿಳಿಸುವಂತಹ ವೇದವ್ಯಾಸರು ಸರಿಯಾಗಿ ಒಂದು ಲಿಖಿತ ರೂಪಕ್ಕೆ ಅವರು ಅದನ್ನ ತರ್ತಾರೆ. ಯಾಕಂದ್ರೆ ಕಲಿಯುಗದ ಜನರಿಗೆ ನೆನಪಿನ ಶಕ್ತಿ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಅವರಿಗೆ ಪುಸ್ತಕವು ಬಹಳ ಅಗತ್ಯವಾಗಿ ಬೇಕಾಗ್ತದೆ. 22ನೇ ಶ್ಲೋಕದಲ್ಲಿ ರಾಮಾವತಾರದ ಕುರಿತಾಗಿ ತಿಳಿಸ್ತಾರೆ. ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣ್ಯತಃ ಪರಂ. ತನ್ನ 18ನೆಯ ಅವತಾರದಲ್ಲಿ ಭಗವಂತನು ಶ್ರೀರಾಮನಾಗಿ ಕಾಣಿಸಿಕೊಂಡನು. ದೇವತೆಗಳಿಗೆ ಕೆಲವು ಪ್ರಿಯವಾದ ವಸ್ತುಗಳನ್ನು ಮಾಡುವುದಕ್ಕೋಸ್ಕರ ಅತಿಮಾನುಷ ಶಕ್ತಿಯನ್ನು ಪ್ರದರ್ಶಿಸಿ ಹಿಂದೂ ಮಹಾಸಾಗರವನ್ನು ನಿಯಂತ್ರಿಸಿದನು ಮತ್ತು ಆ ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರರಾಜನಾದ ರಾವಣನನ್ನು ಸಂಹಾರ ಮಾಡಿದನು. ರಾಮಾಯಣದ ಕಥೆ ತಮಗೆಲ್ಲರಿಗೂ ಗೊತ್ತಿದೆ. ನಾವೀಗ ಸಂಕ್ಷಿಪ್ತವಾಗಿ ನೋಡ್ತಾ ಇರೋದ್ರಿಂದ ಮುಂದುವರಿಸೋಣ. ಹೇಗೆ ಶ್ರೀರಾಮನು ಆ ಒಂದು ರಾವಣನನ್ನ ಸಂಹಾರ ಮಾಡಿದ, ತಾನು ಕಾಡಿಗೆ ಹೋಗ್ತಾನೆ, ಇವುಗಳನ್ನೆಲ್ಲವನ್ನು ಕೂಡ ಅಲ್ಲಿ ಬಹಳ ವಿವರವಾಗಿ ತಿಳಿಸಿಕೊಡಲಾಗಿದೆ. ಇಷ್ಟು ಹೇಳಿದ ಮೇಲೆ 23ನೇ ಶ್ಲೋಕದಲ್ಲಿ ಬಲರಾಮ ಮತ್ತೆ ಶ್ರೀಕೃಷ್ಣನ ಕುರಿತಾಗಿ ತಿಳಿಸಿಕೊಡ್ತಾರೆ. ಭೂಭಾರ ಹರಣವನ್ನ ಮಾಡುವಂತಹ ಉದ್ದೇಶದಿಂದ, ಅಂದ್ರೆ ಭೂಮಿಯ ಮೇಲಿರುವಂತಹ ಅನಗತ್ಯ ಕ್ಷತ್ರಿಯರನ್ನ ನಾಶ ಮಾಡುವಂತಹ ಒಂದು ಕಾರ್ಯವನ್ನ ಇಲ್ಲಿ ಮಾಡಲಾಗ್ತದೆ. ಬಲರಾಮ ಮತ್ತೆ ಶ್ರೀಕೃಷ್ಣನ ಅವತಾರವನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಏಕೋನವಿಂಶೇ ವಿಂಶತಿ ಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣಾಮಿತಿ ಭುವೋ ಭಗವಾನ್ ರದ್ಭರಂ.
19 ಮತ್ತು 20ನೇ ಅವತಾರಗಳಲ್ಲಿ ಭಗವಂತನು ಬಲರಾಮ ಮತ್ತು ಕೃಷ್ಣನಾಗಿ ಸ್ವಯಂ ತಾನೇ ವೃಷ್ಣಿ ಅಥವಾ ಯಾದವ ವಂಶದಲ್ಲಿ ಜನಿಸಿದವನು ಮತ್ತು ಭೂಭಾರವನ್ನು ನಿವಾರಿಸಿದನು. ಭಗವಂತನು ಬಂದಂತಹ ಮೂಲ ಉದ್ದೇಶ ಭೂಭಾರ ಹರಣ. ಅದನ್ನು ತಾನು ಸಣ್ಣ ವಯಸ್ಸಿನಲ್ಲೇ ಶುರು ಮಾಡಿದ್ದಾನೆ. ಆ ಪೂತನಿ ಅನ್ನುವಂತಹ ರಾಕ್ಷಸಿಯನ್ನ ಆತನು ಸಂಹಾರ ಮಾಡಿದ್ದಾನೆ. ಭಗವಂತನು ನಮಗೆ ತಿಳಿಸಿಕೊಟ್ಟಿರುವಂತಹ ಅಥವಾ ಭಗವಂತನ ಭಕ್ತರು ತಿಳಿದಿರುವಂತಹ ಆ ಒಂದು ರೂಪವನ್ನ ನಾವು ಇಲ್ಲಿ ಕಾಣಬಹುದು. 24ನೇ ಶ್ಲೋಕದಲ್ಲಿ ಬುದ್ಧಾವತಾರದ ಕುರಿತಾಗಿ ತಿಳಿಸ್ತಾರೆ. ಬುದ್ಧಾವತಾರ ಅಂತ ಹೇಳಿದ್ರೆ ಈ ಭಾಗವತ ಏನಿದೆ ಅದನ್ನ ಅದನ್ನ ಬರೆಯುವ ಅಥವಾ ಸಂಕಲಿಸುವಂತಹ ಸಂದರ್ಭದಲ್ಲಿ ಬುದ್ಧಾವತಾರ ಇನ್ನೂ ನಡೆದಿರಲಿಲ್ಲ. ಅಂದ್ರೆ ಶ್ರೀಮದ್ ಭಾಗವತವು ಮುಂದಕ್ಕೆ ನಡೆಯುವಂತಹ ಘಟನೆಗಳನ್ನು ಕೂಡ ನಮಗೆ ತಿಳಿಸಿಕೊಡುತ್ತದೆ, ಮುಂದೆ ಏನಾಗ್ಲಿಕ್ಕಿದೆ ಅನ್ನೋದನ್ನ. ಇದು ಬೌದ್ಧಾವತಾರದ ಕುರಿತಾಗಿ ತಿಳಿಸುವಂಥದ್ದು, ಅಥವಾ ಬೌದ್ಧಾವತಾರ ಭಗವಂತನ ಒಂದು ರೂಪವೇ ಆಗಿದೆ. ಆದರೆ ಅವರು ಹೇಳುವಂತಹ ಒಂದು ತತ್ವಶಾಸ್ತ್ರ ಅದನ್ನು ನಾವು ಸ್ವೀಕಾರ ಮಾಡಬಾರದು, ಯಾಕಂದ್ರೆ ಅವರು ವೇದಗಳನ್ನ ಒಪ್ಪಿಕೊಳ್ಳುವುದಿಲ್ಲ. ಹೀಗೆ ಬುದ್ಧನ ಅವತಾರದ ಕುರಿತಾಗಿ ತಿಳಿಸ್ತಾರೆ. ನಾಸ್ತಿಕರ ಬಗ್ಗೆ ಯಾರು ಅಸೂಯೆಯನ್ನ ಹೊಂದಿರ್ತಾರೋ ಅಂತಹ ಜನರನ್ನ ಮೋಹಗೊಳಿಸುವಂತಹ ಕಾರ್ಯವನ್ನ ಬುದ್ಧನು ಮಾಡ್ತಾನೆ. ಕೊನೆಗೆ 25ನೇ ಶ್ಲೋಕ 25ನೇ ಶ್ಲೋಕದಲ್ಲಿ ಕಲ್ಕಿಯ ಅವತಾರದ ಕುರಿತಾಗಿ ತಿಳಿಸ್ತಾರೆ. ಅಥಾಸೌ ಯುಗ ಸಂಧ್ಯಾಯಾಂ ದಸ್ಯು ಪ್ರಾಯೇಷು ರಾಜಸು ಜನಿತಾ ವಿಷ್ಣು ಯಶಸೋ ನಾಮ್ನಾ ಕಲ್ಕಿರ್ ಜಗತ್ಪತಿ. ಅನಂತರ 2 ಯುಗಗಳ ಸಂಧಿಕಾಲದಲ್ಲಿ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶನ ಮಗನಾಗಿ ಕಲ್ಕಿ ಎಂಬ ಹೆಸರಿನಲ್ಲಿ ಅವತರಿಸುತ್ತಾನೆ. ಈ ಕಾಲದಲ್ಲಿ ಭೂಮಿಯ ಆಳರಸರು ದರೋಡೆಗಾರರ ಮಟ್ಟಕ್ಕೆ ಇಳಿದಿರುತ್ತಾರೆ. ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ದುಷ್ಟರೇ ಆಗಿ ಹೋದಾಗ ಭಗವಂತನು ಕಲ್ಕಿ ರೂಪದಲ್ಲಿ ಬಂದು ಅವರನ್ನ ಸಂಹಾರ ಮಾಡ್ತಾನೆ. ಇದು ಕಲಿಯುಗದ ಅಂತ್ಯದಲ್ಲಿ ಬರುವಂತಹ ಅವತಾರವಾಗಿದೆ. ಇದು ಮುಂದಕ್ಕೆ ಬರುವಂತಹದ್ದು, ಅಂದ್ರೆ ಭವಿಷ್ಯದಲ್ಲಿ ಬರುವಂತಹ ಅವತಾರವನ್ನು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಇದು ಇಷ್ಟೇ ಅಲ್ಲ, ಇನ್ನೂ ಅನೇಕ ಅವತಾರಗಳನ್ನ ಭಗವಂತ ತಾಳ್ತಾನೆ. ಆದ್ರೆ ಅದೆಲ್ಲವನ್ನು ಕೂಡ ವಿವರಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಇಷ್ಟು ವಿವರಗಳನ್ನು ಮಾತ್ರ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಹೇಳಿದ ನಂತರ ಇಲ್ಲಿ ಸೂತ ಗೋಸ್ವಾಮಿಗಳು ಭಗವಂತನ ರೂಪಗಳು ಅದು ಎಷ್ಟೊಂದು ಇವೆ ಅನ್ನುವುದಕ್ಕೆ ಒಂದು ಉದಾಹರಣೆಯ ಮುಖಾಂತರ ನಮಗೆ ತಿಳಿಸಿಕೊಡ್ತಾರೆ. 26ನೇ ಶ್ಲೋಕದಲ್ಲಿ ಅವತಾರ ಸಂಖ್ಯಾಯ ಹರೇ ಸತ್ವವಿನಿಧೇರ್ದ್ವಿಜ ಯಥಾ ವಿದಾಸಿನ ಕುಲ್ಯ ಸರಸಾಸ್ಯು ಸಹಸ್ರಶಃ. ಅನುವಾದ: ಹೇ ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದವು. ಈ ಬೆಟ್ಟದ ಮೇಲೆ ಜಲಮೂಲ ಇರ್ತದೆ, ಆ ನೀರು ಉಗಮಿಸುವಂತಹ ಸ್ಥಳ ಇರ್ತದೆ. ಅಲ್ಲಿ ಅನೇಕ ತೊರೆಗಳು ಕೆಳಗೆ ಇಳಿದುಕೊಂಡು ಬರ್ತವೆ. ಅವುಗಳನ್ನು ನಾವು ಲೆಕ್ಕಾಚಾರ ಮಾಡಿ ಇಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಷ್ಟೊಂದು ಅಸಂಖ್ಯವಾದದ್ದು ಆ ಭಗವಂತನ ಅವತಾರ ಅನ್ನುವಂಥದ್ದು. ಹೀಗೆ ಅನೇಕ ಅವತಾರಗಳನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬಹುದು. ಇದಿಷ್ಟೇ ಅಲ್ಲ ಇರುವಂಥದ್ದು, ಇನ್ನೂ ಅನೇಕ ಇದೆ. ಆದ್ರೆ ಭಾಗವತ ನಮಗೆ ಇಷ್ಟು ಅವತಾರಗಳ ಪಟ್ಟಿಯನ್ನು ತಿಳಿಸಿಕೊಟ್ಟಿದೆ. ಈ ನಾರದ ಮುನಿಗಳಲ್ಲಿ ಕೇಳಿದಂತಹ ಲೀಲಾವತಾರದ ಕುರಿತಾಗಿ, ಅಥವಾ ಸೂತ ಗೋಸ್ವಾಮಿಗಳ ಹತ್ರ ಶೌನಕಾದಿ ಋಷಿಗಳು ಕೇಳಿದಂತಹ ಪ್ರಶ್ನೆ ಲೀಲಾವತಾರದ ಕುರಿತಾಗಿ ಕೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಉತ್ತರವನ್ನ ಈ ರೀತಿಯಾಗಿ ನೀಡಲಾಗಿದೆ. ಇನ್ನು 27ನೇ ಶ್ಲೋಕದಲ್ಲಿ ಋಷಯೋ ಮನವೋ ದೇವ ಮನುಪುತ್ರ ಮಹೌಜಸಃ ಕಲಾ ಸರ್ವೇ ಹರೇರೇವ ಸಪ್ರಜಾಪತಯ ಸ್ಮೃತ. ಎಲ್ಲ ಋಷಿಗಳು, ಮನುಗಳು, ದೇವತೆಗಳು ಮತ್ತು ಮನುವಿನ ಸಂತತಿಯವರು ವಿಶೇಷ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದು ಭಗವಂತನ ಸ್ವಾಂಶ ರೂಪಗಳೋ ಅಥವಾ ಸ್ವಾಂಶ ರೂಪದ ಭಾಗಗಳೋ ಆಗಿರುತ್ತಾರೆ. ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ಹೀಗೆ ಯಾರೆಲ್ಲ
ಶಕ್ತಿವಂತರಾಗಿದ್ದಾರೆ ಅಥವಾ ಭಗವಂತನ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ, ಅವರೆಲ್ಲರಲ್ಲಿಯೂ ಕೂಡ ಭಗವಂತನ ಒಂದು ಅಂಶ ಇದೆ. ಆ ಭಗವಂತನೇ 10ನೇ ಅಧ್ಯಾಯದಲ್ಲಿ, ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ತಿಳಿಸ್ತಾನೆ. ಅನೇಕ ವಿಭೂತಿಗಳನ್ನ ಪಟ್ಟಿ ಮಾಡಿದ ನಂತರ ಈ ಏನೆಲ್ಲ ಈ ಪ್ರಪಂಚದಲ್ಲಿ ವಿಶೇಷವಾಗಿದೆ ಅಂತ ಹೇಳಿ ನಿನಗೆ ಅನ್ನಿಸ್ತದೋ ಎಲ್ಲವೂ ಕೂಡ ನನ್ನಿಂದಲೇ ಬಂದಿರುವಂತಹದ್ದು ಅಂತ ಹೇಳಿ ಭಗವಂತ ತಿಳಿಸಿಕೊಡ್ತಾನೆ. ಹೀಗೆ ಈ ಋಷಿಗಳು, ಮನುಗಳು, ದೇವತೆಗಳು, ಮನುವಿನ ಸಂತತಿಯವರು, ಇವರೆಲ್ಲರಲ್ಲೂ ಕೂಡ ಭಗವಂತನ ವಿಶೇಷವಾದಂತಹ ಒಂದು ಭಗವಂತನ ಉಪಸ್ಥಿತಿ ಅವರಲ್ಲಿ ಇರ್ತದೆ. ಭಗವಂತನಿಂದ ಶಕ್ತಿಯನ್ನ ಪಡೆದು ಅವರು ಕಾರ್ಯವನ್ನ ಮಾಡುವಂತಹದ್ದು. ಹಾಗಾಗಿ ಅವರ ಹೆಸರು ಇಲ್ಲಿ ಪಟ್ಟಿಯಲ್ಲಿ ಬರ್ತಾ ಇದೆ. 28 ಮತ್ತು 29ನೇ ಶ್ಲೋಕದಲ್ಲಿ ಹೇಗೆ ಶ್ರೀಕೃಷ್ಣನ ಅವತಾರವಾಗಿರದೆ ತಾನೇ ಮೂಲ ದೇವೋತ್ತಮ ಪರಮಪುರುಷ ಅನ್ನುವುದನ್ನ ತಿಳಿಸಿಕೊಡ್ತಾರೆ. ಏತೇ ಚಾಂಶ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಇದೆಲ್ಲವೂ ಕೂಡ ಸ್ವ ಅಂಶ ಮತ್ತೆ ವಿಭಿನ್ನಾಂಶ. ಸ್ವ ಅಂಶ ಅಂತ ಹೇಳಿದ್ರೆ ವಿಷ್ಣು ತತ್ವಗಳು, ವಿಭಿನ್ನಾಂಶ ಅಂತ ಹೇಳಿದ್ರೆ ಜೀವಿಗಳು. ಈ ರೀತಿ ಎಲ್ಲ ಏನೆಲ್ಲ ಸ್ವಾಂಶ ಇದೆ, ವಿಭಿನ್ನಾಂಶ ಇದೆ, ಇದೆಲ್ಲವೂ ಕೂಡ ಭಗವಂತನಿಂದಲೇ ಬರ್ತಾ ಇರುವಂತದ್ದು. ಮತ್ತು ಭಗವಂತನು ಪರಿಪೂರ್ಣನಾಗಿದ್ದಾನೆ, ಅವನು ಎಲ್ಲ ಅವತಾರಗಳ ಮೂಲನಾಗಿದ್ದಾನೆ. ಇಷ್ಟೆಲ್ಲ ಭಗವಂತನ ಕುರಿತಾಗಿ ತಿಳಿದುಕೊಂಡ ನಂತರ ಇದಕ್ಕೆ ಫಲಶ್ರುತಿಯನ್ನ ಇಲ್ಲಿ ತಿಳಿಸ್ತಾರೆ. ಜನ್ಮಗುಹ್ಯಂ ಭಗವತೋ ಯಾ ಏತತ್ ಪ್ರಯತೋ ನರಃ ಸಾಯಂ ಪ್ರಾತ್ರಗೃಹಣಂ ಭಕ್ತ್ಯಾ ದುಃಖ ಗ್ರಾಮಾದ್ವಿಜುಂ ವಿಮುಚ್ಯತೆ. ಪ್ರಾತಃ ಕಾಲ ಮತ್ತು ಸಾಯಂಕಾಲ ಯಾರು ಭಕ್ತಿಯಿಂದ ಭಗವಂತನ ಗೂಢವಾದ ಅವತಾರ ಕಥನಗಳನ್ನು ಪಠಿಸುತ್ತಾರೋ ಅವರು ಜೀವನದ ಎಲ್ಲ ಕ್ಲೇಶಗಳಿಂದಲೂ ಪಾರಾಗುತ್ತಾರೆ ಅಂತ ಹೇಳಿ ಇಲ್ಲಿ ವೇದವ್ಯಾಸರು ತಿಳಿಸಿಕೊಡ್ತಾ ಇದ್ದಾರೆ. ಅವರಿಗೆ ಆ ಒಂದು ಭಗವಂತನ ಅವತಾರದ ಕುರಿತಾಗಿ ಪ್ರತಿನಿತ್ಯವೂ ಕೂಡ ನಾವು ಚಿಂತನೆ ಮಾಡ್ತಾ ಇದ್ರೆ ನಮ್ಮನ್ನ ಭಗವಂತನು ಎಲ್ಲ ಕಷ್ಟಗಳಿಂದಲೂ ಕೂಡ ದೂರ ಮಾಡ್ತಾನೆ, ಪಾರುಗಾಣಿಸ್ತಾನೆ ಅನ್ನುವುದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. 30ನೇ ಶ್ಲೋಕ. ಇಲ್ಲಿ 28ನೇ ಶ್ಲೋಕ ಶ್ರೀಮದ್ ಭಾಗವತದ ಪರಿಭಾಷಾ ಸೂತ್ರ ಕೂಡ ಆಗಿದೆ. ಅಂದ್ರೆ ಏತೇಚಾಂಶ ಕಲಾಪುಂಸ, ಇದನ್ನ ಭಾಗವತದ ಪರಿಭಾಷಾ ಸೂತ್ರ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಆ ಭಗವಂತನ ಕುರಿತಾಗಿ ನೇರವಾಗಿ ತಿಳಿಸುವಂತಹ ಶ್ಲೋಕವಾಗಿದೆ. 29ನೇ ಶ್ಲೋಕದಲ್ಲಿ ಫಲಶ್ರುತಿಯನ್ನು ನಾವು ಕಂಡಿದ್ದೇವೆ. ಭಗವಂತನ ಜನ್ಮ ಮತ್ತೆ ಲೀಲೆಗಳನ್ನ ಯಾರು ಭಕ್ತಿಯಿಂದ ಕೀರ್ತನೆ ಮಾಡ್ತಾರೋ ಅವರಿಗೆ ಎಲ್ಲಾ ನೋವುಗಳಿಂದಲೂ ಮುಕ್ತಿಯನ್ನ ಕೊಟ್ಟಿದ್ದಾರೆ. ಇದು 29ನೇ ಶ್ಲೋಕದವರೆಗೆ ನಾವು ಕಂಡಿದ್ದೇವೆ. ಇನ್ನು 30ನೇ ಶ್ಲೋಕದಿಂದ ವಿರಾಟ್ ರೂಪದ ಕುರಿತಾಗಿ ತಿಳಿಸಿಕೊಡ್ತಾರೆ. ಈ ವಿರಾಟ್ ರೂಪವನ್ನ ಯಾಕೆ ಭಗವಂತನ ಅವತಾರದಲ್ಲಿ ಸೇರಿಸಲಾಗ್ಲಿಲ್ಲ, ಆ ವಿರಾಟ್ ರೂಪದ ಮಹತ್ವ ಏನು? ಈ ನಾವು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಭಗವಂತ ತೋರಿಸಿದಂತಹ ರೂಪವನ್ನು ಕೂಡ ನೆನಪು ಮಾಡಿಕೊಳ್ಳಬಹುದು. ಈ ರೀತಿ ಆ ವಿಶ್ವರೂಪವನ್ನ ಅರ್ಜುನನು ಕಾಣ್ತಾನೆ. ಆದ್ರೆ ಈ ವಿರಾಟ್ ರೂಪ ಅಥವಾ ವಿಶ್ವರೂಪ ಇದು ಭೌತಿಕವಾದಂತಹ ಒಂದು ಸೃಷ್ಟಿ, ಅಥವಾ ಈ 14 ಲೋಕಗಳನ್ನ ಭಗವಂತನ ಶರೀರದಲ್ಲಿ ಕಾಣುವಂತಹದ್ದು. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ರೀತಿಯಾಗಿ ಒಂದು ರೂಪ ಇರುವುದಿಲ್ಲ. ಹಾಗಾಗಿ ಇಲ್ಲಿ ವಿರಾಟ್ ರೂಪವನ್ನ ಈ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ. ಇದರ ಇನ್ನೂ ಹೆಚ್ಚಿನ ವಿವರವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತು ನಾವು ಭಗವಂತನ ಅವತಾರಗಳ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಮುಂದಿನ ಅಧ್ಯಾಯದಲ್ಲಿ ಉಳಿದ ಭಾಗವನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನಾನು ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜಯ. ಧನ್ಯವಾದ. ಹರೇ ಕೃಷ್ಣ.